ಜಯತು ಜಗದ್ಗುರು ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಜಂಗಮ ರೂಪನೆ ಬಸವಣ್ಣ, ಜಗತೋದ್ಧಾರಕ ಬಸವಣ್ಣ. ಜಂಗಮ ರೂಪನೆ ಬಸವಣ್ಣ, ಜಗದೋದ್ಧಾರಕ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ ಮೂರುತಿ ಬಸವಣ್ಣ. ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ ಮೂರುತಿ ಬಸವಣ್ಣ. ಕಾಯಕ ಯೋಗಿಯೇ ಬಸವಣ್ಣ, ಕೈವಲ್ಯದಾತನೆ ಬಸವಣ್ಣ. ಕಾಯಕ ಯೋಗಿಯೇ ಬಸವಣ್ಣ, ಕೈವಲ್ಯದಾತನೆ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ನಿರ್ಗುಣ ರೂಪನೆ ಬಸವಣ್ಣ, ನಿಷ್ಕಲ ಲಿಂಗವೇ ಬಸವಣ್ಣ. ನಿರ್ಗುಣ ರೂಪನೆ ಬಸವಣ್ಣ, ನಿಷ್ಕಲ ಮಕಾರ ಮೂಲದ ಓಂಕಾರ ನೀನೆ ಬಸವಣ್ಣ. ಮಕಾರ ಮೂಲದ ಓಂಕಾರ ನೀನೆ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಪರಮ ಪ್ರಭುವೆ ನೀ ಬಸವಣ್ಣ, ಪತಿತ ಪಾವನನೆ ಬಸವಣ್ಣ. ಪರಮ ಪ್ರಭುವೆ ನೀ ಬಸವಣ್ಣ, ಪತಿತ ಪಾವನ ಬಸವಣ್ಣ. ಭಕ್ತರ ಪ್ರಾಣನೆ ಬಸವಣ್ಣ, ಭವ ಭಯ ತಾರಕ ಬಸವಣ್ಣ. ಭಕ್ತರ ಪ್ರಾಣನೆ ಬಸವಣ್ಣ, ಭವ ಭಯಕಾರಕ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಕಿಂಕರ ನೀನೆ ಬಸವಣ್ಣ, ಶಂಕರ ನೀನೆ ಬಸವಣ್ಣ. ಕಿಂಕರ ಎಲ್ಲರೂ ಅನ್ರಿ. ಬಸವಣ್ಣ, ಶಂಕರ ನೀನೆ ಬಸವಣ್ಣ. ಮಂಕುಮಾನವರ ಮದವನು ಹರಿಸಿದ ಮಹಾದೇವ ನೀನೆ ಬಸವಣ್ಣ.
ಮಂಕುಮಾನವರ ಮದವನು ಹರಿಸಿದ ಮಹದೇವ ನೀನೇ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಅಣುವಿನೊಳಗೆ ನೀ ಅಣುವಣ್ಣ, ಮಹದೊಳಗೆ ನೀ ಮಹವಣ್ಣ. ಅಣುವಿನೊಳಗೆ ನೀ ಅಣುವಣ್ಣ, ಮಹದೊಳಗೆ ನೀ ಮಹಮಣ್ಣ. ಶರಣರ ಹೃದಯ ನಿವಾಸನೆ ಅಣ್ಣ, ಬೇಗನೆ ಬಾರೈ ಬಸವಣ್ಣ. ಶರಣರ ಹೃದಯ ನಿವಾಸನೆ ಅಣ್ಣ, ಬೇಗನೆ ಬಾರೈ ಬಸವಣ್ಣ. ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಶಿವನೇ ಬಸವ ಬಸವ ಶಿವನೇ, ಶಿವನೇ ಬಸವ ಬಸವ ಶಿವನೇ. ಬಸವರಾಜೇಂದ್ರನೇ ಸಾಂಬ ಶಿವ, ಬಸವರಾಜೇಂದ್ರನೇ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಸಾಂಬ ಜೋರಾಗಿ. ಸದಾ ಶಿವ ಸಾಂಬ ಕೈ ಶಿವ, ಮೇಲೆತ್ತಿ. ಸಾಂಬ ಸದಾ ಶಿವ ಸಾಂಬ ಶಿವ. ಶಿವನೇ ಬಸವ ಬಸವ ಶಿವನೇ, ಶಿವನೇ ಬಸವ ಬಸವ ಶಿವನೇ. ಬಸವರಾಜೇಂದ್ರನೇ ಸಾಂಬ ಶಿವ, ಬಸವರಾಜೇಂದ್ರನೇ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಸಾಂ ಶಿವ ಓಂ ಶಿವ, 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 ಸಾಂ ಶಿವ ಬಸವ 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 ಬಸವ. ಅಕ್ಕ ಕೇಳುವ ನಾನೊಂದ ಕನಸ ಕಂಡೆ, ಅಕ್ಕ ಕೇಳುವ ನಾನೊಂದ ಕನಸ ಕಂಡೆ. ಅಕ್ಕಿ ಅಡಕಿ ತೆಂಗಿನಕಾಯಿ ಕಂಡೇನವ್ವ ಕಂಡೇನವ್ವ. ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ. ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು. ಭಿಕ್ಷೆಗೆ ಬಂದುದ ಕಂಡೇನವ್ವ, ಭಿಕ್ಷೆಗೆ ಬಂದುದ ಕಂಡೇನವ್ವ. ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ.
ನಾನೊಂದು ಕನಸ ಗ್ರಾಮ ಶಿಕಾರಿಪುರದ ಹತ್ತಿರ ಬರತಕ್ಕಂಥ ಒಂದು ಪುಟ್ಟ ಉಡುತಡಿ ಗ್ರಾಮ. ಆ ಗ್ರಾಮದಲ್ಲಿ ಸುಮತಿ ನಿರ್ಮಲ ಶೆಟ್ಟಿ ಎಂಬತಕ್ಕಂಥ ಶಿವಭಕ್ತ ಕುಟುಂಬ. ಸುಮತಿ ನಿರ್ಮಲ ಶೆಟ್ಟಿ ಎಂಬತಕ್ಕಂಥ ದಂಪತಿಗಳು, ಇವರಿಗೆ ಮುದ್ದಾದ ಮಗಳು ಮಹಾದೇವಿ. ವಯಸ್ಸಿಗೆ ಬಂದಾಳ ಮಹಾದೇವಿ. ತನ್ನ 4 ಗೆಳತಿಯ ಜೊತೆಗೆ ಊರದಿಂದ ಸ್ವಲ್ಪ ದೂರದಲ್ಲಿ ಇರತಕ್ಕಂಥ ಶ್ರೀಶೈಲ ಮಲ್ಲಿಕಾರ್ಜುನನ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಸಂದರ್ಭ. ಗರ್ಭಗುಡಿಯಲ್ಲಿ ಹೋಗಿ ಎಲ್ಲರೂ ಕೂಡಿ ಬಹಳ ಆನಂದದಿಂದ ಆ ಮಲ್ಲಿಕಾರ್ಜುನ ಲಿಂಗಕ್ಕೆ ಅಭಿಷೇಕ ಮಾಡ್ಯಾರ, ಪೂಜೆ ಮಾಡ್ಯಾರ, ಧೂಪ ದೀಪ ಕರ್ಪೂರಗಳಿಂದ ಬೆಳಗ್ಯಾರ. ತಾವು ತಂದಿರತಕ್ಕಂಥ ನೈವೇದ್ಯವನ್ನ ಸಮರ್ಪಣೆಯನ್ನ ಮಾಡಿ ಶ್ರೀಶೈಲ ಮಲ್ಲಿಕಾರ್ಜುನನಿಗೆ ಅನನ್ಯ ಭಕ್ತಿಯಿಂದ ನಮಸ್ಕಾರವನ್ನ ಮಾಡಿ ಆ ಗುಡಿಯ ಹಿಂದುಗಡೆ ಇರತಕ್ಕಂಥ ಒಂದು ವಿಶಾಲವಾಗಿರ್ತಕ್ಕಂಥ ಗಿಡ, ಆ ಗಿಡದ ಕೆಳಗಡೆ ಈ ಎಲ್ಲ ಗೆಳತಿಯರು ಕುಂತಾರ. ದೇವರಿಗೆ ಮಾಡಿರ್ತಕ್ಕಂಥ ನೈವೇದ್ಯವನ್ನ ಎಲ್ಲರೂ ಒಂದಿಷ್ಟು ಹಂಚಿಕೊಂಡು ಶಿವಶಿವ ಶಿವಶಿವ ಅಂತ ಸ್ವೀಕಾರ ಮಾಡಕತ್ತಾರ. ಹೀಗಿರ್ತಕ್ಕಂಥ ಸಮಯದೊಳಗ ಮಹಾದೇವಿಯ ಗೆಳತಿ ಒಬ್ಬವಳು ಮಹಾದೇವಿಗೆ ಹೇಳ್ತಾಳ, ಮಹಾದೇವಿ, ಇವತ್ತು ನನಗೊಂದು ಕನಸು ಬಿದ್ದಿತ್ತು. ಮಹಾದೇವಿ ಕೇಳ್ತಾಳ, ಹೌದಾ ಅಕ್ಕ, ಎಂಥ ಕನಸು ಬಿದ್ದಿತ್ತವ ನಿನಗ? ಏನು ಕೇಳ್ತಿ ಮಹಾದೇವಿ? ಕನಸಿನೊಳಗ ಚಿಗುರು ಮೀಸಿ ಹುಡುಗ ಬಂದಿದ್ದ. ಏನು ಮನ್ಮಥ ನೋಡ್ದಂಗ, ಕಾಮಣ್ಣನನ್ನ ನೋಡ್ದಂಗ ಆತಿತ್ತು. ಕಡ್ಡಿಲೆ ಕೊರದಂಥ ರೂಪ ಇತ್ತು. ಏನು ಚಂದ, ಏನು ಚೆಲುವ, ಮಾಡ್ಕೊಂಡ್ರ ಅಂಥ ಹುಡುಗನ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಮಹಾದೇವಿ ಗೆಳತಿ ಮಹಾದೇವಿಗೆ ಹೇಳ್ತಾ ಇರತಕ್ಕಂಥ ಸಂದರ್ಭ ಸಹಜ ಅಲ್ಲ ತಂಗಿ? ಹುಡುಗರಾಗ್ಲಿ ಹುಡುಗಿಯರಾಗ್ಲಿ ವಯಸ್ಸಿಗೆ ಬಂದ್ರು ಅಂತಂದ್ರೆ ಕನಸು ಕಾಣ್ತಾರ. ನಾ ಮಾಡ್ಕೊಳ್ಳು ಹುಡುಗ ಹಿಂಗ ಇರ್ಬೇಕು, ಇಷ್ಟ ಚಂದ ಇರ್ಬೇಕು, ಇಷ್ಟ ಚಲುವ ಇರ್ಬೇಕು, ಇಂಥದ ನೌಕರಿಯೊಳಗ ಇರ್ಬೇಕು, ಇಷ್ಟ ದುಡ್ಡು ಗಳಿಸ್ಬೇಕು, ಅವನ ಮನಿ ಹಿಂಗಿರ್ಬೇಕು, ಅವನ ಅಂತಸ್ತು ಹಿಂಗಿರ್ಬೇಕು ಅಂತ ಕನಸು ಕಾಣ್ತೀರೇನಿಲ್ರಿವ? ಮದುವೆ ಮಾಡ್ಕೊಳ್ಳೋರಿಗೆ ಕೇಳಕತ್ತೀನಿ, ಕಾಣ್ತೀರೇನಿಲ್ಲ? ಸಹಜ ಅದು. ಯಾಕ ಅಂತಂದ್ರ ಮದುವೆ ವಯಸ್ಸಿಗೆ ಬಂದಿರಿ ಅಂತಂದ್ರ ಮುಂದಿನ ಕನಸು ಕಾಣತಕ್ಕಂಥದ್ದು ಸಹಜನೇ. ಮತ್ತಿನ್ನೇನು ಹುಡುಗರು ಕಾಣೋದಿಲ್ಲನು? ಅವರು ಕೂಡ ನಾ ಮಾಡ್ಕೊಳ್ಳೋ ಹುಡುಗಿ ಐಶ್ವರ್ಯ ರೈ ಇದ್ದಂಗಿರ್ಬೇಕು ಅಂತ ಕನಸು ಕಾಣ್ತಾರ. ಯಾಕದು ವಯಸ್ಸಿನ ಗುಣಧರ್ಮ, ವಯಸ್ಸಿನ ಗುಣಧರ್ಮ. ಅಕ್ಕ ಕೇಳವ್ವ, ನಾನೊಂದ ಕನಸ ಕಂಡೆ. ಕನಸು ಅಂದ್ರೆ ಗೊತ್ತಲ್ಲ ತಂಗಿ? ಡಾಕ್ಟರ್ ಸಿಗ್ಮಂಡ್ ಫ್ರಾಯ್ಡ್ ಮನೋವಿಜ್ಞಾನಿ ಈ ಕನಸು ಅಂತಂದ್ರನ ಏನು ಅನ್ನೋದ್ರ ಬಗ್ಗೆ ಸಂಶೋಧನೆಯನ್ನ ಮಾಡ್ತಾರೆ ಡಾಕ್ಟರ್ ಸಿಗ್ಮಂಡ್ ಫ್ರಾಯ್ಡ್. ಏನದು ಕನಸು? ಮನುಷ್ಯನ ಅತೃಪ್ತ ಭಾವನೆಗಳೇ ಕನಸಿನ ರೂಪದಲ್ಲಿ ಬಂದು ಕ್ಷಣಿಕವಾಗಿರ್ತಕ್ಕಂಥ ಒಂದಿಷ್ಟು ಸುಖನೋ ದುಃಖನೋ ಕೊಟ್ಟು ಹೋಗ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಕನಸು ಅಂತ ಕರೀತಾರೆ ಅಂತ ಡಾಕ್ಟರ್ ಸಿಗ್ಮಂಡ್ ಫ್ರಾಯ್ಡ್ ಬರೀತಾರೆ. ಕಾಣ್ತಿರಲ್ರಿವ ಕನಸು? ಕನಸು ಕಾಣದೇ ಇರತಕ್ಕಂಥವ್ರು ಯಾರೂ ಕೂಡ ಇಲ್ವೇ ಇಲ್ಲ. ಎಷ್ಟು ಕನಸು ಕಾಣ್ತೀರಿ ಹೇಳ್ರಿ? ಎಲ್ಲರ ಲಕ್ಷ್ಯ ಈ ಕಡೆನೇ ಐತೆಲ್ಲ ತಂಗಿ. ಒಬ್ಬ ಮನುಷ್ಯ ಒಂದು ದಿವಸಕ್ಕೆ ಎಷ್ಟು ಕನಸು ಕಾಣ್ತಾನ ಗೊತ್ತದೇನೋ ತಂಗಿ ನಿಮಗ? ಡಾಕ್ಟರ್ ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾರ, ಒಂದಲ್ಲ ಎರಡಲ್ಲ 300 ಕನಸುಗಳನ್ನ ಕಾಣ್ತಾನಂತ ಒಬ್ಬ ಮನುಷ್ಯ ಒಂದು ದಿವಸಕ್ಕೆ.
ನಾನ ಆಗಿರ್ಬಹುದು, ನೀವ ಆಗಿರ್ಬಹುದು. ಎಷ್ಟು ಕನಸು ಕಾಣ್ತೀವಿ ತಂಗಿ? 300 ಅಂದ್ರೆ ತೀನ್ಸೆ ಕನಸು ಕಾಣ್ತೀವಿ ನಾವು ಒಂದು ದಿವಸಕ್ಕೆ. ಆದ್ರ ನೆನಪಿರುವ ಎಷ್ಟು ಕನಸು ನೆನಪಿರ್ತಾವ? ಬಹಳ ಆದ್ರ ಒಂದು, ಇನ್ನೂ ಹೆಚ್ಚಂದ್ರ ಇನ್ನೊಂದು. 1 ಅಥವಾ 2 ಕನಸುಗಳು ಮಾತ್ರ ನೆನಪಿಗಿರ್ತಾವ. ಉಳಿದಿದ್ದ ಕನಸುಗಳನ್ನೆಲ್ಲ ನಾವು ಮರ್ತು ಬಿಡ್ತೀವಿ. ಯಾಕೆ ಮರಿತೀವಿ ಅಂತಂದ್ರ ಇದು ಮರವಿನ ಜನ್ಮ, ಅದಕ್ಕೆ ಮನುಷ್ಯ ಜನ್ಮ ಅಂತ ಕರೆದಾರ ತಂಗಿ. ಇಲ್ಲಿ ಯಾವಾಗ ಮಹಾದೇವಿಯ ಗೆಳತಿ, ಮಹಾದೇವಿ ನಾ ಕನಸು ಕಂಡೆ, ಕನಸಿನೊಳಗೆ ಚಿಗುರು ಮೀಸಿ ಹುಡುಗ ಬಂದಿದ್ದ, ಎಟ್ಟು ಚಂದ, ಏನವನ ರೂಪ, ಎಂಥ ಯೌವನ, ಮಾಡ್ಕೊಂಡ್ರ ಅಂಥವನ್ನ ಮಾಡ್ಕೋಬೇಕು ನೋಡು ಮಹಾದೇವಿ ಅಂತ ತಿಳ್ಕೊಂಡು ಯಾವಾಗ ಮಹಾದೇವಿಗೆ ಹೇಳಿದಳೋ, ಆವಾಗ ಮಹಾದೇವಿನೂ ಕೂಡ ಅಂತಳ ತನ್ನ ಗೆಳತಿಗೆ ಏನಂತ, ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ಅಕ್ಕಿ ಅಡಕಿ ತೆಂಗಿನಕಾಯಿ ಕಂಡೇನವ್ವ, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು ಭಿಕ್ಷೆಗೆ ಬಂದುದ ಕಂಡೆನವ್ವ. ಏನಕ್ಕ ನೀನು ಇಂಥ ಕನಸು ಕಂಡೇನು? ಅಕ್ಕ ನಾನು ಒಂದು ಕನಸು ಕಂಡೆ. ನೋಡ್ರಿ, ನಾವು ಎಂಥ ಕನಸು ಕಾಣ್ತೀವಿ, ಅಕ್ಕ ಮಹಾದೇವಿ ಎಂಥ ಕನಸನ್ನ ಕಾಣ್ತಿದ್ದಳು. ಹೇಳ್ತಾಳ, ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ. ನಾವೆಲ್ಲರೂ ಒಂದು ದಿವಸಕ್ಕ 100 ಅಲ್ಲ, 200 ಅಲ್ಲ, 300 ಕನಸುಗಳನ್ನ ಕಾಣ್ತೀವಿ. ಆದ್ರೆ ಇಲ್ಲಿ ಮಹಾದೇವಿ ಅಂತಾಳ, ಅಕ್ಕ ಕೇಳವ್ವ ನಾನು ಒಂದ ಕನಸ ಕಂಡೆ. ಅಕ್ಕಿ ಅಂತಾಳ ಮಹಾದೇವಿ, ನಾನು ಒಂದ ಕನಸು ಕಂಡೆ. ನಾವು 300 ಕನಸುಗಳನ್ನ ಕಾಣಿದ್ರ ಮಹಾದೇವಿ ಅಂತಾಳ, ನಾನು ಒಂದ ಕನಸು ಕಂಡೆ. ಇಲ್ಲಿ ಸ್ವಲ್ಪ ವಿಚಾರ ಮಾಡ್ರಿ, ನಮಗೆ ಯಾಕೆ 300 ಕನಸು ಬೀಳ್ತಾವ? ಮಹಾದೇವಿ ಯಾಕೆ ಒಂದೇ ಕನಸು ಕಾಣ್ತಾಳ? ಸ್ವಲ್ಪ ವಿಚಾರ ಮಾಡ್ರಿ. ನಾವ್ಯಾಕೆ 300 ಕನಸು ಕಾಣ್ತೀವಿ ಅಂತಂದ್ರ ನಮ್ ತಲೆಯಾಗ 1 ವಿಚಾರ 2 ವಿಚಾರ, ಹೌದಲ್ರಿ ಬಾ? ಆ ವಿಚಾರ ಈ ವಿಚಾರ, ಆ ಚಿಂತಿ ಈ ಚಿಂತಿ, ಮನಸ್ಸಿನಾಗ 108 ವಿಚಾರಗಳನ್ನ ತುಂಬಿಕೊಂಡು ಒಂದಲ್ಲ 300 ಕನಸು ಕಾಣ್ತೀವಿ. ಆದ್ರೆ ಮಹಾದೇವಿಗೆ ಒಂದೇ ಒಂದು ವಿಚಾರ ಇರ್ತಿತ್ತು, ಜಗತ್ತಿನ ಒಡೆಯನಾಗಿರ್ತಕ್ಕಂಥ ಆ ಪರಮಾತ್ಮನ ಸಾಕ್ಷಾತ್ಕಾರ ನಾ ಯಾವಾಗ ಮಾಡ್ಕೊಂಡೀನಿ, ಆತನನ್ನ ಯಾವಾಗ ನಾನು ಕಣ್ತುಂಬ ನೋಡಿನಿ ಅನ್ನೋ ಒಂದೇ ಒಂದು ಚಿಂತೆ ಇರ್ತಿತ್ತು. ಅದಕ್ಕೆ ಇಲ್ಲಿ ಮಹಾದೇವಿ ಹೇಳ್ತಾಳ, ಅಕ್ಕ ಕೇಳವ್ವ ನಾನು ಒಂದ ಕನಸ ಕಂಡೆ, ನಾನು ಒಂದು ಕನಸು ಕಂಡೆ. ಆ ಕನಸು ಎಂಥದ್ದು? ಎಲ್ಲರ ಲಕ್ಷ್ಯ ಈ ಕಡೆನೇ ಐತಲ್ಲ. ಏ ತಮ್ಮ ಗಲಾಟೆ ಮಾಡಬೇಡ್ರಿ, ಸುಮ್ಮ ಒಂದ್ ಕಡೆ ಶಿವ ಅಂತ ಕುತ್ಕೊಳ್ರಿ. ಏನಂತಾಳ ಮಹಾದೇವಿ? ನಾನು ಕನಸು ಕಂಡೆ. ಆ ಕನಸಿನೊಳಗೆ ಏನನ್ನ ಕಂಡೆ? ಅಕ್ಕಿ ಅಡಕಿ ತೆಂಗಿನಕಾಯಿ ಕಂಡೇನವ್ವ ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ. ಕನಸಿನಾಗ ಏನನ್ನ ಕಂಡೆ ಅಂತಂದ್ರ ಅಕ್ಕಿ ಅಡಕಿ ತೆಂಗಿನಕಾಯಿ ಕಂಡೇನವ್ವ. ಅಕ್ಕಿ ಅಡಕಿ ತೆಂಗಿನಕಾಯಿ ಯಾತ್ರ ಸಂಕೇತ ತಂಗಿ? ಮಂಗಲಕರ ಸಂಕೇತ, ಶುಭ ಸಂಕೇತ, ಹೌದಲ್ಲ ತಂಗಿ? ಇವೆಲ್ಲ ಈ ಅಕ್ಕಿ ಅಡಕಿ ತೆಂಗಿನಕಾಯಿ ಯಾವ ಪ್ರಸಂಗದೊಳಗೆ ನಾವು ಉಪಯೋಗ ಮಾಡ್ತೀವಿ ಹೇಳ್ರಿ? ಮಂಗಲಮಯ ಪ್ರಸಂಗದೊಳಗ, ಶುಭ ಕಾರ್ಯದೊಳಗ. ಮದ್ವಿ ಮುಂಜಿ ಇತ್ತು ಅಂತಂದ್ರ ಅಕ್ಕಿ ಅಡಕಿ ತೆಂಗಿನಕಾಯಿ ಇರ್ಲಾರ್ದೆ ನಾವು ಪೂಜೆ ಮಾಡಕ್ ಬರ್ತೈತಿ ಅಂತ ತಂಗಿ? ಇಲ್ಲ. ಅದಕ್ಕ ಇಲ್ಲಿ ಮಂಗಲಮಯವಾಗಿರ್ತಕ್ಕಂಥ ಪ್ರಸಂಗ, ಮಂಗಲಕರವಾಗಿರ್ತಕ್ಕಂಥ ವಸ್ತುಗಳನ್ನ ನಾ ಕನಸಿನಲ್ಲಿ ಕಂಡೆ ಅನ್ನೋದಕ್ಕ ಅಕ್ಕಿ ಅಡಕಿ ತೆಂಗಿನಕಾಯಿ ಕಂಡೇನವ್ವ. ಮತ್ತ ಮುಂದೆ ಹೇಳ್ತಾಳ, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು ಭಿಕ್ಷೆಗೆ ಬಂದುದ ಕಂಡೇನವ್ವ, ಭಿಕ್ಷುಗೆ ಬಂದುದ ಕಂಡೇನವ್ವ. ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ. ನನ್ನ ಕನಸಿನೊಳಗ ಒಬ್ಬ ಬಾಲಕ ಬಂದಿದ್ದ, ನನ್ನ ಮನೆ ತನಕ ಒಬ್ಬ ಬಾಲಕ ಬಂದಿದ್ದ. ನನ್ನ ಮನೆಯ ಮುಂದೆ ಬಂದು ಭಿಕ್ಷಾಂದೇಹಿ ಅಂದ. ಅವನಿಗೆ, ಬಾಲಕನಿಗೆ ನಾನು ಭಿಕ್ಷೆಯನ್ನ ನೀಡಬೇಕು ಅಂತೇಳಿ ಹೋದೆ. ಏನವನ ರೂಪ,
ಆ ಪುಟ್ಟ ಬಾಲಕನ ರೂಪ ಏನದು ಏನದು ಹುಣ್ಣಿಮೆಯ ಚಂದ್ರನನ್ನ ನೋಡ್ದಂಗ ಆಗ್ತಿತ್ತು. ಅವನಿಗೆ ಚಿಕ್ಕ ಚಿಕ್ಕ ಜಡೆಗಳು ನೋಡ್ರಿ, ಸಣ್ಣ ಮಕ್ಕಳಿಗೆ ಮುಖದ ತುಂಬಾ ಹಿಂಗ ಜಡೆಗಳು ಬಿದ್ರೆ ಎಷ್ಟು ಚಂದ ಕಾಣಿಸ್ತೈತಿ ಎಲ್ಲಾದ್ರ ಮುಖ. ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು ಭಿಕ್ಷೆಗೆ ಬಂದುದ ಕಂಡೆನವ್ವ. ಚಿಕ್ಕ ಚಿಕ್ಕ ಜಡೆಗಳನ್ನ ಹೊಂದಿರತಕ್ಕಂಥ ಒಬ್ಬ ಪುಟ್ಟ ಬಾಲಕ. ಎಷ್ಟು ಬಾಲಕ ಅವನು? ಸುಲಿಪಲ್ಲ ಗೊರವ. ಸುಲಿಪಲ್ಲ ಗೊರವ ನೋಡಿ, ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕ ನಮ್ಮ ಶರಣ ಶರಣಿಯರು ಎಂಥ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಎಂಥ ವಿಶೇಷವಾಗಿರ್ತಕ್ಕಂಥ ಶಬ್ದಗಳನ್ನು ಕೊಟ್ಟಿದ್ದಾರೆ ನಮಗೆ. ಸುಲಿಪಲ್ಲ ಗೊರವ ಏನ್ ಅರ್ಥ ಮಾಡ್ತೀರ ತಂಗಿ? ಸುಲಿಪಲ್ಲ ಗೊರವ. ಸಣ್ಣ ಮಕ್ಕಳಿಗೆ ಹಲ್ಲು ಬರ್ತಾವ, ಹೌದಾ? ಅವು ಹಲ್ಲು ಎಷ್ಟು ಬೆಳ್ಳಗೆ ಇರ್ತಾವ ನೋಡ್ರಿ, ಏನಿಲ್ಲ ಏನ್ ತಂಗಿ? ಎಷ್ಟು ಬೆಳ್ಳಗೆ ಇರ್ತಾವ. ಸುಲಿಪಲ್ಲ ಗೊರವ. ಆಗ ತಾನೇ ಉದಯಿಸಿರ್ತಕ್ಕಂಥ ಆ ಹಲ್ಲುಗಳು ಅಂತಂದ್ರ ಅಂಥ ಒಬ್ಬ ಪುಟ್ಟ ಬಾಲಕ ನನ್ನ ಮನೆಗೆ ಭಿಕ್ಷೆಗೆ ಬಂದುದ ಕಂಡೇನವ್ವ. ಯಾವಾಗ ಭಿಕ್ಷಾಂದೇಹಿ ಅಂದ, ನಾನು ಹೋದೆ, ಬೊಗಸೆ ತುಂಬಾ ಕಾಳುಗಳನ್ನ ಹಿಡ್ಕೊಂಡು ಆತನ ಜೋಳಿಗೆಯಲ್ಲಿ ನೀಡಿದೆ. ಮಿಕ್ಕಿ ಮೀರಿ ಹೋಹನ ಬೆಂಬತ್ತಿ ಕೈ ಬಿಡಿದೆ, ಚೆನ್ನ ಮಲ್ಲಿಕಾರ್ಜುನನ ಕಂಡು ಕಣ್ದೆರೆದೆನವ್ವ ಗೆಳತಿ. ಯಾವಾಗ ಭಿಕ್ಷೆಯನ್ನ ನೀಡಿದೆ, ಆತನ ಮುಖವನ್ನ ನೋಡದೆ, ಬಂದಿರ್ತಕ್ಕಂಥ ಈ ಬಾಲಕ ಬೇರೆ ಯಾರು ಅಲ್ಲ, ನನ್ನ ಗಂಡನಾಗಿರ್ತಕ್ಕಂಥ ಶ್ರೀಶೈಲ ಮಲ್ಲಿಕಾರ್ಜುನನೇ ಈ ಬಾಲಕನ ರೂಪದೊಳಗೆ ಬಂದನ. ಬಿಡಬಾರ್ದು, ಅವನನ್ನ ಹಿಡಿಬೇಕು ಅಂತ ತಿಳ್ಕೊಂಡು ಹಿಂಗ ಹಿಡಿಯಾಕ ಹೋದೆ. ಎಚ್ಚರಾಗಿ ಬಿಡುತ್ತು ಗೆಳತಿ, ಎಚ್ಚರಾಗಿ ಬಿಡುತ್ತು. ಎಷ್ಟು ಚಂದ ಕನಸದಲ್ರಿ ಬಾ. ಅಕ್ಕ ಮಾದೇವಿ ಕನಸು ಎಷ್ಟು ಚಂದ ಐತಲ್ಲ. ನೀವು ಇಂಥ ಕನಸು ಕಂಡೀರಿ ಎಂದಾರ? ಬರ್ತಿರ್ತಾರ ನಮ್ಮ ಹತ್ರ. ಇವತ್ತು ಮಧ್ಯಾಹ್ನ ಬಂದಿದ್ರಲ್ರಿ ಅಪ್ಪಾರ, ಇವತ್ತು ಮಧ್ಯಾಹ್ನ ಬಂದಿದ್ರು. ಅಪ್ಪವ್ರು ಇಲ್ಲಿ ಹೊರಗೆ ಬಂದು ಕುಂತಿದ್ರು. ನಮಸ್ಕಾರ ಮಾಡ್ದವ. ನಮಸ್ಕಾರ ಮಾಡಿದ ಕೂಡಲೇ ಯಾಕೆ ಹೋತಮ್ಮ, ಯಾಕೆ? ಇಲ್ರಿ ಅಪ್ಪವ್ರ, ನನಗೆ ಕನಸು ಬೀಳಾಕತ್ತಾವ. ಎಂಥ ಕನಸು ಅಂತ ಕೇಳೋರು. ಎದಿ ಮೇಲೆ ದೇವ್ ಬಂದು ಕೂತಂಗ ಆಗ್ತದ್ರಿ. ಏ ಹುಚ್ಚ, ಮಲ್ಕೊಳ್ಳುವಾಗ ಶಿವ ಅನ್ಕೊಂತ ವಿಭೂತಿ ಹಚ್ಕೊಂಡು ಮಲ್ಕೋ, ನಿನಗೆಲ್ಲ ದೇವ್ ಕನಸು ಬೀಳ್ತಾವ ಅಂತ ತಿಳ್ಕೊಂಡು ಅಪ್ಪವ್ರು ಹೇಳಾಕತ್ತಿದ್ರು. ಮನಸ್ಸಿನೊಳಗೆ ದೇವದಂತ ವಿಚಾರಗಳಿದ್ದರು. ತೆವ್ವ ಕನಸಿನಾಗ ದೆವ್ವ ಬರ್ತಾವ. ಶಿವ ಅಂತ ಹಣಿ ಮೇಲೆ ವಿಭೂತಿ ಹಚ್ಕೊಂಡು ಏನ್ ಹೇಳೋರು ಅಪ್ಪವರು ಬಸವ ಪುರಾಣದೊಳಗ? ನಿನ್ನ ಯಾವ ವಿಚಾರ ಬಂದಿತ್ತು? ಸಿದ್ಧರಾಮ ಮಲ್ಲಯ್ಯ ಅಂತ ತಿಳ್ಕೊಂಡು ಕಮರಿ ಕೊಳ್ಳವನ್ನ ಹಂಗ ಹಾರಿ ಬಿಟ್ಟ. ಕೊಳ್ಳದಾಗ ಮಲ್ಲಿಕಾರ್ಜುನ ಎತ್ಕೊಂಡು ಬಿಟ್ಟ. ಯಾರನ್ನ? ಸಿದ್ಧರಾಮನ ಅಂತ ತಿಳ್ಕೊಂಡು ಹಿಂಗ ನೆನೆಸ್ಕೊಂಡು ಮಲ್ಕೊಳ್ರಿ. ಯವ್ವ ಕನಸಿನೊಳಗ ಸೊಲ್ಲಾಪುರದ ಸಿದ್ಧರಾಮನ ಬರ್ತಾನ್ರಿವ. ಯದ್ಭಾವಂ ತದ್ಭವತಿ. ನಮ್ಮ ಭಾವನೆಗಳು ಯಾವ ರೀತಿಯಾಗಿ ಇರ್ತವ, ನಮ್ಮ ಜೀವನದೊಳಗೂ ಕೂಡ ಅಂಥ ಪ್ರಸಂಗಗಳನ್ನೇ ನಾವು ಎದುರಿಸ್ತೀವಿ ತಂಗಿ. ಅದಕ್ಕೆ ಪವಿತ್ರ ಭಾವನೆ ನಮ್ಮಲ್ಲಿ ಇದ್ದು ಅಂತಂದ್ರೆ, ನಮ್ಮ ಮನಸ್ಸು ಪವಿತ್ರವಾಗೇ ಇತ್ತು ಅಂತಂದ್ರೆ ನಾವು ಕೂಡ ಪವಿತ್ರ ಸಂದರ್ಭಗಳನ್ನೇ ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತೀವಿ ತಂಗಿ. ಯಾವಾಗ ಮಹಾದೇವಿ ಏನ್ ಬಿಡುವ, ನೀ ಯಾವಾಗ ನೋಡ್ತಿ ಬರೇ ದೇವ್ರ ಕನಸ ಕಾಣ್ತಿ, ಬರೇ ನಿಂದ ಇದ ಕೇಳುದು ಆತು ಅಂತ ತಿಳ್ಕೊಂಡು ಯಾವಾಗ ಗೆಳತಿಯರು ಮಹಾದೇವಿಗೆ ಅಂತಾರ, ಆವಾಗ ಮಹಾದೇವಿ ಅಂತಾಳ, ಗಿರಿಯಲ್ಲದೆ ಹುಲ್ಲು ಮೊರಡಿಯಲ್ಲಾಡುವುದೇ ನವಿಲು. ಕೊಳನಲ್ಲದೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾಳೆ ನೋಡ್ರಿ. ಕೊಳನಲ್ಲದೆ ಕಿರಿವಳ್ಳ ಕೆಲಸುವುದೇ ಹಂಸೆ, ಮಾಮರ ತಳಿದಲ್ಲದೆ ಸ್ವರಗೈಯುವುದೇ ಕೋಗಿಲೆ. ಅಕ್ಕ, ನಾನು ಪರಮಾತ್ಮನನ್ನೇ ಯಾಕೆ ನೆನೆಸ್ತೀನಿ ಅಂತಂದ್ರೆ, ಆ ಪರಮಾತ್ಮನೇ ನನ್ನ ಗುರಿ. ಯಾವ ರೀತಿಯಾಗಿ ಒಂದು ನವಿಲು ಆನಂದದಿಂದ ಹಿಂಗ ಕುಣಿದಾಡಬೇಕಾಗಿತ್ತು ಅಂತಂದ್ರ ಸಿಕ್ಕಲ್ಲಿ ಕುಣಿಯುವುದಿಲ್ಲ. ಒಳ್ಳೆ ಗಿರಿ ಗಂವರಗಳಿರಬೇಕು, ಗಿಡ ಗಂಟಿ ಇರಬೇಕು, ಆನಂದವಾಗಿರ್ತಕ್ಕಂಥ ಬೆಳಗಿನ ಜಾವ ಇರಬೇಕು, ಸೂರ್ಯ ಹಂಗ ಉದಯಿಸ್ತಾ ಇರಬೇಕು. ಆ ರುದ್ರ ರಮಣೀಯವಾಗಿರ್ತಕ್ಕಂಥ ದೃಶ್ಯ ನೋಡಿದಾಗ ಆ ಕೋಲಿಗೆಲೆಗೆ, ಆ ಒಂದು ನವಿಲಿಗೆ ಹಿಂಗ ಕುಣಿಬೇಕು ಅಂತ ಆಸೆ ಆಗ್ತದ ತಂಗಿ. ಗಿರಿ ಎಲ್ಲದೆ ಹುಲ್ಲು ಮೊರಡಿಯಲ್ಲಾಡುವುದೇ ನವಿಲು. ಹಂಗ ತಂಗಿ, ಯಾವಾಗಲೂ ಕೂಡ ನನಗ ಇಂಥ ಒಂದು ಪರಿಸರ, ಗುಡಿ ಗುಂಡಾರ, ಗುರು ಲಿಂಗ ಜಂಗಮ
ಯಾವಾಗಲೂ ಕೂಡ ನನಗೆ ಶ್ರೀಶೈಲ ಮಲ್ಲಿಕಾರ್ಜುನದೇ ಚಿಂತೆ ಇರ್ತದ ಅಂತ ತಿಳ್ಕೊಂಡು ಯಾವಾಗ ಮಹಾದೇವಿ ಹೇಳಿದಳು ಆಯ್ತು ಟೈಮ್ ಆಯ್ತು ಮನೆಗೆ ಹೋಗೋಣ ನಡ್ರಿ ಅಂತ ತಿಳ್ಕೊಂಡು ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಬಂದಿರತಕ್ಕಂತಹ ಸಂದರ್ಭ. ಇವತ್ತು ಯಾಕೋ ಸ್ವಲ್ಪ ಡಿಸ್ಟರ್ಬ್ ಭಾಳ ಆಗಕತ್ತದ, ಗಲಾಟೆ ಭಾಳ ಆಗಕತ್ತದ. ಗಲಾಟೆ ಮಾಡೋದಿತ್ತಂದ್ರೆ ನೀವು ಹೋಗಬಹುದು, ಏನು ತೊಂದರೆ ಇಲ್ಲ. ಯಾಕಂತಂದ್ರೆ ಇದೊಂದು ತಪಸ್ಸು ತಂಗಿ. ಬಸವ ಪುರಾಣ ಅನ್ನೋದು ಒಂದು ತಪಸ್ಸು. ಆ ಸಣ್ಣ ಮಕ್ಕಳಿಗೆ ನೀವು ಒಂದಿಟ್ಟು ಸಮಾಧಾನ ಕೈಕೊಳ್ರಿ. ಜಯ ನಮ ಪರಾಪತೆ ಶಿವ ಹರ ಹರ. ಯಾವ ಶರಣೀಯರ ವಿಚಾರ ಕೇಳಕತ್ತೀರಿ ತಂಗಿ ನೀವೆಲ್ಲ? ಯಾವ ಮಹಾದೇವಿ? ಜೋರಾಗಿ ಅಂದ್ರೆ ನೋಡೋಣ. ಅಕ್ಕ ಮಹಾದೇವಿ. ಹೌದ ತಂಗಿ, ಹೌದವ ಹೌದವ. ಯಾವಾಗ ಗೆಳತಿಯರೊಂದಿಗೆ ಮತ್ತೆ ಊರಿಗೆ ಬಂದಳು, ತನ್ನ ಮನೆಗೆ ತಾ ಬರ್ತಾಳ ಯಾರು? ಮಹಾದೇವಿ. ಮನೆಗೆ ಬರುವುದ ತಡ ಅಲ್ಲಿ ಆ ಹುಡುಗರು ಗಲಾಟೆ ಮಾಡತ್ತವ್ರು ನೋಡ್ರಪ್ಪ, ಸ್ವಲ್ಪ ಸಮಾಧಾನ ಕುಂಡ್ರಸ್ರಿ. ಏ ತಮ್ಮ ಮಾತಾಡ್ಬೇಡ್ರಿ ಕತ್ತಿಗೋಳೆ, ಸ್ವಲ್ಪ ಸಮಾಧಾನ. ಪುರಾಣ ಕೇಳಕ್ ಬಂದಿರಿ, ಪುರಾಣ ಕೇಳ್ಬೇಕ್ರಪ್ಪ. ಜಯ ನಮ ಪರಾಪತೆ ಶಿವ ಹರ ಹರ. ಯಾವಾಗ ಮಹಾದೇವಿ ಮನೆಗೆ ಬಂದಳು, ತಾಯಿಯಾಗಿರ್ತಕ್ಕಂಥವಳು ಸುಮತಿ. ಅಕ್ಕ ಮಹಾದೇವಿ ತಾಯಿ ಹೆಸರೇನು ತಂಗಿ? ಸುಮತಿ. ಬಸವಣ್ಣವ್ರ ತಾಯಿ ಹೆಸರೇನು? ಮಾದಲಾಂಬಿಕೆ. ತಂದೆ ಹೆಸರು ಮಾದರಸ. ಹುಟ್ಟಿದ್ಯಾವೂರಾಗ? ಇಂಗಳೇಶ್ವರ ಬಾಗೇವಾಡಿ. ನೆನಪಿಟ್ರಿ ನಿಲ್ಲ. ಯಾವಾಗ ಮಹಾದೇವಿ ಮನೆಗೆ ಬಂದಳು, ತಾಯಿಯಾಗಿರ್ತಕ್ಕಂಥ ಸುಮತಿ, ಬಾ ಮಗಳ, ಬಾ ಮಹಾದೇವಿ, ಗುಡಿಗೆ ಹೋಗಿ ಬಂದಿನವ. ಏ ಚಲೋ ಆತು, ನನಗೊಂದಿಟ್ಟು ಪ್ರಸಾದ ಕೊಡುವ. ಆಯ್ತು, ಒಂದು ಪ್ರಸಾದ ಕೊಟ್ಟಳು. ಮಹಾದೇವಿ, ಒಂದು ಬಹಳ ಸಂತೋಷದ ಸುದ್ದಿ ಐತಿವ. ನಿಮ್ಮ ತಂದೆ ಈ ಪೂರ್ವ ಭಾಗಕ್ಕೆ ವ್ಯಾಪಾರಕ್ಕೆ ಹೋಗಿರ್ತಕ್ಕಂಥ ಸಮಯದೊಳಗ ನಿನಗೆ ಒಂದು ವರನನ್ನು ನೋಡಿ ಬಂದಾರ. ಹುಡುಗ ಬಹಳ ಶ್ರೀಮಂತ, ಅಷ್ಟೇ ರೂಪವಂತ, ಅಷ್ಟೇ ಗುಣವಂತ. ಮದುವೆ ಮಾಡಬೇಕು ಅಂತಂದ್ರ ಆ ಹುಡುಗನನ್ನೇ ಕೊಟ್ಟು ನಿನ್ನನ್ನು ಮದುವೆ ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡ್ಯಾರ ಮಹಾದೇವಿ. ವಲ್ಲನ್ ಬೇಡವ, ಹುಡುಗ ಬಹಳ ಚಲೋ ಅದಾನ. ಯಾವಾಗ ತಾಯಿ ಹಿಂಗಂದಳು, ಆವಾಗ ಮಹಾದೇವಿ ಅಂತಾಳ, ಏನವ ನನಗೆ ಇನ್ನೊಂದು ಮದುವೆ. ಮಾತುಗಳು ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕು ತಂಗಿ. ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಸಂಗ ಅದ. ಮತ್ತೆ ಕೇಳ್ತೀನಿ ಕೇಳ್ತೀನಿ ಅಂತಂದ್ರೆ ಇಂಥ ಪ್ರಸಂಗ ಸಿಗುವುದಿಲ್ಲ. ಯಾವಾಗ ನೀ ಮದ್ವಿ ಮಾಡ್ಕೋಬೇಕು ತಂಗಿ ಅಂತ ತಿಳ್ಕೊಂಡು ಅವ್ವ ಅಂದಳು, ಆವಾಗ ಮಹಾದೇವಿ ಅಂತಾಳ, ಏನವ ನನಗೆ ಇನ್ನೊಂದು ಮದುವೆ. ಯಾವಾಗ ಇನ್ನೊಂದು ಮದುವೆ ಅಂತ ತಿಳ್ಕೊಂಡು ಮಹಾದೇವಿ ಅಂದಳು, ತಾಯಿ ಎದಿ ಝಲ್ಲಂತು. ಯಾಕ? ನನ್ನ ಮಗಳು ಮದುವೆನ ಮಾಡಿಲ್ಲ, ಆದ್ರೆ ಈಕಿ ಏನನ್ನ ಕತ್ತಾಳ? ಇನ್ನೊಂದು ಮದುವೆ ಅಲ್ಲವಾ? ಇನ್ನೊಂದು ಮದುವೆಯನ್ನ ಕತ್ತಿ ಮತ್ತೆ ನಿನ್ನ ಮದುವೆ ನಾವು ಯಾವಾಗ ಮಾಡೀವಿ? ಯಾಕವಾ? ನಾ ಇನ್ನೂ ಬಹಳ ಸಣ್ಣವಳಿದ್ದೆ, 8 ವರ್ಷದವಳಿದ್ದೆ. ಆವಾಗ ನೀವು ಮತ್ತು ಅಪ್ಪಾಜಿ ನನಗೆ ಕೈ ಹಿಡ್ಕೊಂಡು ಎಲ್ಲಿಗೆ ಕರ್ಕೊಂಡು ಹೋದ್ರಿ? ಮಠಕ್ಕೆ ಕರ್ಕೊಂಡು ಹೋದ್ರಿ. ಅಲ್ಲಿ ಗುರುಗಳು ಇದ್ರು. ಯಾರು? ಗುರುಲಿಂಗ ದೇವರು. ಆ ಗುರುಲಿಂಗ ದೇವರಿಂದ ನನಗೇನ್ ಮಾಡಿಸಿದ್ರಿ? ಶಿವದೀಕ್ಷಾ ಅಂತ ಮಾಡಿಸಿದ್ರಿ. ಶಿವದೀಕ್ಷೆಯನ್ನ ಮಾಡ್ತಕ್ಕಂತ ಸಮಯದೊಳಗ ನನ್ನ ಗುರುಗಳು ಹೇಳಿದ್ರು, ತಂಗಿ ಈ ಶಿವದೀಕ್ಷಾ ಅಂತಂದ್ರೆ ಸಾಮಾನ್ಯ ಅಲ್ಲ, ಇದೊಂದು ಮದುವೆ. ಯಾರ ಜೊತೆಗೆ ಮದುವೆ ಅಂತಂದ್ರ ತಂಗಿ, ಅಂಗೈಯೊಳಗಿರ್ತಕ್ಕಂಥ ಲಿಂಗದ ಜೊತೆಗೆ ಮದುವೆ. ಈ ದೀಕ್ಷೆಯೊಳಗ ನಿನ್ನ ಎಡಗೈಯೊಳಗ ಇಷ್ಟಲಿಂಗವನ್ನ ಕೊಟ್ಟೀನಿ. ಈ ಇಷ್ಟಲಿಂಗ ಸಾಮಾನ್ಯ ಅಲ್ಲ, ಆ ಪರಮಾತ್ಮನ ಕುರುಹು ತಂಗಿ. ಆ ಪರಮಾತ್ಮ ಬೇರೆ ಯಾರು ಅಲ್ಲ, ಶ್ರೀಶೈಲ ಮಲ್ಲಿಕಾರ್ಜುನ. ಆ ಶ್ರೀಶೈಲ ಮಲ್ಲಿಕಾರ್ಜುನನನ್ನ ನಿನಗ ಲಿಂಗದ ಸ್ವರೂಪದೊಳಗ ಅಂಗೈಯೊಳಗ ಕೊಟ್ಟೀನಿ. ಇವತ್ತು ನಿನ್ನ ಮದುವೆ ಆತು. ಯಾರ ಜೊತೆಗೆ? ಈ ಲಿಂಗಯ್ಯನ ಜೊತೆಗೆ ನಿನಗ ಮದುವೆ ಆತು. ಲಿಂಗಯ್ಯ ನಿನಗ ಗಂಡ ಆದ, ನೀ ಏನಾದಿ? ಆ ಲಿಂಗಯ್ಯಗ ಹೆಂಡತಿ ಆದಿ. ಶರಣಪ ಸತಿ ಲಿಂಗಪತಿ ಹರ ಹರ ಮಹಾದೇವ. ಏನ್ ಹೇಳ್ತದ ನಮ್ಮ ಧರ್ಮ? ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ. ನಾವೇನು ಲಿಂಗವಂತರದೀವಿ ಅಲ್ಲ, ಗುರು ಕೊಟ್ಟಿರ್ತಕ್ಕಂಥ ಲಿಂಗವೇ ನಮಗ ಗಂಡ. ಆ ಲಿಂಗಕ್ಕ ನಾವೇ ಹೆಂಡತಿ.
ಯಾವಾಗ ಗುರುಗಳು ನನಗೆ ಅಂಗೈ ಒಳಗ ಲಿಂಗವನ್ನ ಕೊಟ್ಟು ಈ ಲಿಂಗವೇ ನಿನ್ನ ಗಂಡ ಅಂತೇಳಿ ಹೇಳದ ಬಳಿಕ ಅವ್ವ ಇನ್ನೊಂದು ಮದುವೆ ನನಗೆ ಯಾಕ ಅಂತ ತಿಳ್ಕೊಂಡು ಮಹಾದೇವಿ ಅಂದ ಬಳಿಕ ಸಮಾಧಾನ ಆತು ತಾಯಿ ಸುಮತಿಗೆ. ಓಹೋ, ಗುರುಗಳು ಕೊಟ್ಟಿರ್ತಕ್ಕಂಥ ಲಿಂಗವೇ ತನ್ನ ಗಂಡ ಅಂತ ತಿಳ್ಕೊಂಡಾಳ. ಅವರು ಮಾಡಿರ್ತಕ್ಕಂಥ ದೀಕ್ಷೆಯೇ ಮದುವೆ ಅಂತ ತಿಳ್ಕೊಂಡಾಳ. ಅವ್ವ ಅದೊಂದು ಅಲೌಕಿಕದ ಮದುವೆ ಅವ್ವ, ಅದೊಂದು ಆಧ್ಯಾತ್ಮಿಕದ ಮದುವೆ. ದೀಕ್ಷೆ ಅನ್ನೋದು ಮತ್ತು ಲಿಂಗ ಅನ್ನೋದು ಅದೊಂದು ಧಾರ್ಮಿಕವಾಗಿರ್ತಕ್ಕಂಥ ಒಂದು ಸಂಸ್ಕಾರ ತಂಗಿ. ಅದು ಅಲೌಕಿಕದ ಮದುವೆ. ಆದ್ರ ಲೌಕಿಕಕ್ಕೆ ಒಬ್ಬ ಗಂಡ ಬೇಕಲ್ಲವ. ಎಲ್ಲರೂ ಹೆಂಗ ಮದುವೆ ಮಾಡ್ಕೊಳ್ತಾರ ಹಂಗ ನೀನು ಮದುವೆ ಮಾಡ್ಕೋಬೇಕವ್ವ. ಯಾವ ರೀತಿಯಾಗಿ ಎಲ್ಲರೂ ಮಕ್ಕಳನ್ನ ಪಡ್ಕೊಳ್ತಾರ ನೀನು ಕೂಡ ಆ ರೀತಿಯಾಗಿ ಮಕ್ಕಳನ್ನ ಪಡ್ಕೊಂಡು ನೀನು ಸುಖಿ ಸಂಸಾರಿಯಾಗಿರ್ಬೇಕವ್ವ ತಂಗಿ ಅಂತ ತಿಳ್ಕೊಂಡು ಯಾವಾಗ ಸುಮತಿ ಹೇಳ್ತಾಳ ಆವಾಗ ಮಹಾದೇವಿ ಅಂತಾಳ, ಅವ್ವಾ ನನ್ನ ಮದುವೆ ಆಗ್ಯದ. ಆಗಲೇ ನನಗ ಎದೆಯ ಮೇಲೆ ಇರ್ತಕ್ಕಂಥ ಲಿಂಗವೇ ನನಗ ಗಂಡ ಆಗ್ಯಾನ. ಯಾವಾಗ ಲಿಂಗವೇ ನನಗ ಗಂಡ ಆಗ್ಯಾನ ಅಂದ ಬಳಕ ಇನ್ನೊಂದು ಗಂಡ ತಗೊಂಡು ನಾನೇನ್ ಮಾಡ್ಲಿ? ಯಾಕ ಅಂತಂದ್ರ ಈ ಲಿಂಗ ಎಂಬತಕ್ಕಂಥ ಗಂಡ ಸಾಮಾನ್ಯನಲ್ಲ. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗಾನು ಒಲಿದೆನವ್ವ. ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚಲುವಂಗಾನು ಒಲಿದೆನವ್ವ. ಕುಲ ಸೀಮೆ ಇಲ್ಲದ ನಿಸ್ಸೀಮ ಚಲುವಂಗಾನು ಒಲಿದೆನವ್ವ. ಸಾಯುವ ಕೆಡುವ ಗಂಡರನ್ನೊಯ್ದು ಒಲೆಯೊಳಗಿಕ್ಕೇ ತಾಯೇ. ಅವ್ವ ಈ ಪ್ರಪಂಚದ ಗಂಡರನ್ನ ನಾನು ಯಾಕೆ ಮಾಡ್ಕೊಳ್ಳೋದಿಲ್ಲ ಅಂತಂದ್ರ ಇವರಿಗೆ ಸಾವನ್ನೋದದ, ರೋಗ ರುಜಿನ ಅನ್ನೋದದ, ಕೇಡ್ ಅನ್ನೋದದ, ಇವರಿಗೆ ಭವ ಅನ್ನೋದದ, ಇವರಿಗೆ ಭಯ ಅನ್ನೋದದ. ಇಂಥ ಭವ ಇರ್ತಕ್ಕಂಥ ಭಯ ಇರ್ತಕ್ಕಂಥ ರೋಗ ರುಜಿನ ಬಂದು ಒಂದು ದಿವಸ ಸತ್ತು ಹೋಗತಕ್ಕಂಥ ಗಂಡನನ್ನು ತಗೊಂಡು ನಾನೇನ್ ಮಾಡ್ಲಿ? ಯಾಕ? ನನ್ನ ಗಂಡ ಸಾಕ್ಷಾತ್ ಪರಮಾತ್ಮ. ಅವನಿಗೆ ಸಾವಿಲ್ಲ, ಕೇಡಿಲ್ಲ, ಭವವಿಲ್ಲ, ಭಯವಿಲ್ಲ. ಆತ ನಿರ್ಭಯ ಅದನ. ಎಷ್ಟು ಚಲುವ ಅದನಂತಂದ್ರ ಅವನಂಥ ಚಲುವ ಈ ಪ್ರಪಂಚದೊಳಗ ಯಾರು ಇಲ್ಲ. ಯಾಕ? ಅವ ನಿರಾಕಾರ ಅದನ, ನಿರ್ಗುಣ ಅದನ. ಅಂಥ ಗಂಡನನ್ನು ನಾನು ಒಲದಿನಿ ಅಂದ ಬಳಿಕ ಈ ಪ್ರಪಂಚದ ಗಂಡರು ನನಗೆ ಬೇಕಾಗಿಲ್ಲ ಅಂತ ತಿಳ್ಕೊಂಡು ಮಹಾದೇವಿ ಯಾವಾಗ ಅಂದಳೋ ಮತ್ತ ತಾಯಿಗೆ ಚಿಂತೆ ಆತು. ಮದುವೆ ಮಾಡ್ಕೊಳಕ್ ಒಳ್ಳನಕತ್ತಳ ಮಹಾದೇವಿ, ಹೆಂಗ್ ಮಾಡೋನು? ಅಷ್ಟರಲ್ಲೇ ಗಂಡ ಬಂದ. ಏನ್ರಿ ಮಹಾದೇವಿ ಹಿಂಗನ್ನಕತ್ತಾಳ? ಏನಂತ? ಗುರು ಕೊಟ್ಟಿರ್ತಕ್ಕಂಥ ಲಿಂಗವೇ ನನ್ನ ಗಂಡ ಆಗಿರುವಾಗ ಈ ಪ್ರಪಂಚದೊಳಗೆ ಇರ್ತಕ್ಕಂಥ ಗಂಡರನ್ನು ತಗೊಂಡು ನಾನು ಏನ್ ಮಾಡ್ಲಿ? ಆ ಗಂಡನೇ ಒಬ್ಬ ನನಗೆ ಸಾಕು. ಯಾಕ? ಲೌಕಿಕಕ್ಕೊಬ್ಬ ಗಂಡ, ಪಾರಮಾರ್ಥಕ್ಕೊಬ್ಬ ಗಂಡನೇ. ಲೌಕಿಕಕ್ಕೆ ಒಬ್ಬ ಗಂಡ, ಪಾರಮಾರ್ಥಕ್ಕೆ ಒಬ್ಬ ಗಂಡ ಅಂತಂದ್ರೆ ಇಬ್ಬರು ಗಂಡ್ರ ಆದಂಗ ಆಗ್ತಾರ. ಅದರ ಸಲುವಾಗಿ ಸಾವಿಲ್ಲದ ಕೇಡಿಲ್ಲದ ನಿರ್ಭಯ ಆ ದೇವರೇ ನನಗೆ ಒಬ್ಬನೇ ಗಂಡ ಸಾಕು ಅಂತ ತಿಳ್ಕೊಂಡು ಮಹಾದೇವಿ ಅನ್ನಕತ್ತಾಳ. ಹಾಗಾದ್ರೆ ಹೆಂಗ್ ಮಾಡಬೇಕು? ವರ ನೋಡಿ ಬಂದಿನಿ, ಬಹಳ ಚಂದದನ, ಚಲುವದನ, ರೂಪವಂತದನ, ಗುಣವಂತ ಅದನ, ಶ್ರೀಮಂತ ಅದನ. ಅವ್ರಿಗೆ ನಾ ಮಾತು ಕೊಟ್ಟು ಬಂದೀನಿ, ಹೆಂಗ್ ಮಾಡೋನು? ಮಹಾದೇವಿ ಯಾರ ಮಾತು ಕೇಳ್ತಾಳ? ಗುರುಗಳ ಮಾತು ಕೇಳ್ತಾಳ. ಹಾಗಾದ್ರೆ ಗುರುಗಳ ಹತ್ರನ ಮಹಾದೇವಿಯನ್ನ ಕರ್ಕೊಂಡು ಹೋಗುನು ಅಂತ ತಿಳ್ಕೊಂಡು ಮಠಕ್ಕೆ ಕರ್ಕೊಂಡು ಬಂದ್ರು. ಗುರುಗಳಿಂದ ಅವಳಿಗೆ ಮದುವೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಹೇಳಾಕ ಪ್ರಯತ್ನ ಮಾಡಿದ್ರು, ಹೇಳ್ಸಾಕ ಪ್ರಯತ್ನ ಮಾಡಿದ್ರು. ಗುರುಗಳು ಕೂಡ ಹೇಳಿದ್ರು, ಒಪ್ಕೊಳ್ಳಿಲ್ಲ ಮಹಾದೇವಿ. ಪರಮಾತ್ಮನನ್ನೇ ನನ್ನ ಗಂಡ ಅಂತ ತಿಳ್ಕೊಂಡಿನಿ ಅಂದ ಬಳಿಕ ನನಗೆ ಬೇರೆ ಗಂಡ ಬೇಡ ಗುರುಗಳೇ ಅಂತ ತಿಳ್ಕೊಂಡು ಗುರುಗಳಿಗೆ ನೇರವಾಗಿ ಹೇಳೇ ಬಿಟ್ಲು. ಆವಾಗ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರಂತಾರ, ಏ ನಿರ್ಮಲ ಶೆಟ್ಟಿ, ನಿನ್ನ ಮಗಳು ಮಹಾದೇವಿ ಸಾಮಾನ್ಯ ಅಂತ ತಿಳ್ಕೊಂಡಿ ಏನೋ? ಪಾರ್ವತಿಯ ಸಾತ್ವಿಕ ರೂಪ ಅವಳು, ಸಾಕ್ಷಾತ್ ಪಾರ್ವತಿಯಪ್ಪ ಅವಳು. ಅವಳಿಗೆ ಈ ಪ್ರಪಂಚದ ಯಾವ ಗಂಡನನ್ನು ಕೊಟ್ಟು ಮದುವೆ ಮಾಡ್ಬೇಕಂತ ಮಾಡಿಯಪ್ಪ? ಬೇಡ. ಅವಳು ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಿ ಮಾಡಿ ಪರಮಾತ್ಮನನ್ನೇ ಒಲಿಸಿಕೊಂಡು ಆ ಪರಮಾತ್ಮನನ್ನೇ ಕೂಡಬೇಕು ಅನ್ನೋ ಆಶೆ ಐತಪ್ಪ. ಅದಕ್ಕೆ ಅವಳು ಆಧ್ಯಾತ್ಮಿಕ ಸಾಧನೆ ಮಾಡ್ಲಿ, ಅವಳಿಗೆ ನೀವು ತೊಂದರೆ ಕೊಡಬೇಡ್ರಿ ಅಂತ ತಿಳ್ಕೊಂಡು ಗುರುಗಳು ಹೇಳಿದ್ರು. ಆಯ್ತು ಅಂತ ತಿಳ್ಕೊಂಡು ಮನೆಗೆ ಬಂದ್ರು. ಹಿಂಗ 4-6 ದಿವಸ ಹೋಗಿತ್ತು. ಒಂದು ದಿವಸ ಏನಾಗ್ಯದ ಅಂತಂದ್ರೆ ಎಲ್ಲ ಗೆಳತಿಯರು ಓಡೋಡಿ ಓಡೋಡಿ ಮಹಾದೇವಿ ಮನೆಗೆ ಬಂದಾರ. ಮಹಾದೇವಿ ನಿಂಗೆ ಗೊತ್ತಿಲ್ಲೇನು? ಯಾಕೆ? ಏನಾಗ್ಯದ? ಏನು ಇಲ್ಲ.
ನಮ್ಮ ಪಟ್ಟಣದ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜನ ಮೆರವಣಿಗೆ ಇದೇ ದಾರಿಯಿಂದ ಬರಾಕತ್ತದ. ನೋಡು, ತಳಿರು ತೋರಣಗಳಿಂದ ಇಡೀ ಊರನ್ನೇ ಸಿಂಗಾರ ಮಾಡ್ಯಾರ. ಮೇಲೆ ಮಹಡಿ ಮೇಲೆ ನಿಂತು ಆ ವೈಭವದಿಂದ ಬರ್ತಕ್ಕಂಥ ಆ ರಾಜನ ಮೆರವಣಿಗೆಯನ್ನು ನೋಡೋಣ ಬಾ ಅಂತ ತಿಳ್ಕೊಂಡು ಮಹಾದೇವಿಯನ್ನ ಗೆಳತಿಯರು ಬೇಡ ಬೇಡ ಅಂದ್ರೂ ಕೂಡ ಒತ್ತಾಯ ಮಾಡಿ ಮಹಡಿಯ ಮೇಲೆ ಕರ್ಕೊಂಡು ನಿಂತಾರ. ಊರೆಲ್ಲ ತಳಿರು ತೋರಣಗಳಿಂದ ಸಿಂಗಾರ ಮಾಡ್ಯಾರ. ಏನು ವೈಭವ ಅದು! ಹೆಂಗ ನಾಳೆ ನಮ್ಮ ಶಿವಬಸವ ರಾಜೇಂದ್ರ ಮಹಾಸ್ವಾಮಿಗಳವರ ಒಂದು ಅಡ್ಡ ಪಲ್ಲಕ್ಕಿ ಉತ್ಸವ ಆಗ್ತದ. ಇದೇ ವೇದಿಕೆಯ ಮೇಲೆ ಶೂನ್ಯ ಪೀಠಾರೋಹಣ ಆಗ್ತದ. ಪಟ್ಟಾಧಿಕಾರ ಆಗಿ ಎಷ್ಟು ವರ್ಷ ಆತ್ರಿ ತಂಗಿ ಅಜ್ಜಾರ್ದು? 25-26 ವರ್ಷ ಆತು. 35 ವರ್ಷ ಆತು. 35 ವರ್ಷದ ಹಿಂದ ನಿಮ್ಮ ಅಜ್ಜಾರು ಪಟ್ಟಾಧಿಕಾರ ನೋಡಿದವ್ರು ಎಷ್ಟು ಮಂದಿ ಇದೀರಿ? ಬಹಳ ಮಂದಿ ಕಡಿಮೆ, ಬಹಳ ಮಂದಿ ಕಡಿಮೆ. ಆದ್ರ ನಾಳೆ 1ನೇ ತಾರೀಕಿನ ದಿವಸ ಹೆಂಗ ಪಟ್ಟಾಧಿಕಾರ ಆಗ್ತದ ಹಂಗ ಒಳ್ಳೆಯ ಧಾರ್ಮಿಕ ಒಂದು ಕ್ರಿಯೆಗಳನ್ನ ಮಾಡಿ ಆ ಶಿವಬಸವ ರಾಜೇಂದ್ರ ಮಹಾಸ್ವಾಮಿಗಳವರಿಗೆ ಇಲ್ಲಿ ಪೀಠಾರೋಹಣ ಮಾಡಿಸ್ತದ. ಇದೇ ವೇದಿಕೆಯ ಮೇಲೆ ಆ ಶೂನ್ಯ ಪೀಠ ನೋಡುವುದು ಅಂತಂದ್ರೆ ಕಣ್ಣಿಗೆ ವೈಭವ. ಅದು ಏನದು? ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತ ತಿಳ್ಕೊಂಡು 6 ಮೆಟ್ಟಿಲುಗಳನ್ನು ಹೊಂದಿರತಕ್ಕಂಥ, ತಾತ್ವಿಕವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿರತಕ್ಕಂಥ ಆ ಒಂದು ಶೂನ್ಯ ಪೀಠ ರಚನೆ ಆಗುತ್ತದ. ಆ ಶೂನ್ಯ ಪೀಠದ ಮ್ಯಾಲ ಯಾವ ರೀತಿಯಾಗಿ ಅನುಭವ ಮಂಟಪದೊಳಗ ಅಲ್ಲಮ ಪ್ರಭುದೇವರು ಆ ಶೂನ್ಯ ಪೀಠವನ್ನ ಏರಿ ಬಸವಾದಿ ಪ್ರಮಥರಿಗೆ ಆಶೀರ್ವಾದ ಮಾಡಿದ್ರು, ನಿಮಗೆಲ್ಲರಿಗೂ ಕೂಡ ಆಶೀರ್ವಾದವನ್ನ ಮಾಡತಕ್ಕಂತ ಸಂದರ್ಭ 1ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ. ಯಾವಾಗ ಆ ಶೂನ್ಯ ಪೀಠಾರೋಹಣ ಮುಗಿತದ, ನಿಮ್ಗೆಲ್ಲರಿಗೂ ಕೂಡ ಉಡಿ ತುಂಬತದ. ಉಡಿ ತುಂಬಿದ ಕೂಡ್ಲೇನೆ ಏನು ನಡೀತದ? ಅಪ್ಪವರ ಅಡ್ಡ ಪಲ್ಲಕ್ಕಿ ಉತ್ಸವ ನಡೀತದ. ಊರಾಗೆಲ್ಲ ಜಂಗಮೋತ್ಸವ ನಡೀತದ. ಜಂಗಮೋತ್ಸವ ನಡೀತಕ್ಕಂಥ ಪದ್ಧತಿ ಏನು? ಅಷ್ಟಾವರಣ, ಶಟಸ್ಥಲ, ಪಂಚಾಚಾರ ಎಲ್ಲಾ ತತ್ವಗಳನ್ನ ನಮ್ಮ ಗುರುಗಳು ಅಳವಡಿಸಿಕೊಂಡಾರ ಅನ್ನೋದಕ್ಕಾಗಿ ತಾತ್ವಿಕವಾಗಿರ್ತಕ್ಕಂಥ ಒಂದು ಜಂಗಮ ಉತ್ಸವ ಖೇಡ್ಗಿ ಊರದ ಎಲ್ಲಾ ಪ್ರಮುಖ ಬೀದಿಗಳಲ್ಲಿ ನಡೀತದ ಅಂದ ಬಳಕ ಕ್ಯಾಡ್ಗಿ ಗ್ರಾಮದ ಎಲ್ಲಾ ಗುರು ಹಿರಿಯರು, ಎಲ್ಲಾ ಅಕ್ಕ ತಂಗಿಯರು ಊರೆಲ್ಲ ಸಿಂಗಾರ ಮಾಡಿರ್ಬೇಕು. 31ನೇ ತಾರೀಕಿಗೆ ಊರ ಹೆಂಗ ಸಿಂಗಾರ ಮಾಡಿರ್ಬೇಕು ಅಂತಂದ್ರ ಊರು ನೋಡಕ ಎಷ್ಟೋ ಮಂದಿ ಬರಬೇಕು. ಎಲ್ಲಾ ತಳಿರು ತೋರಣಗಳಿಂದ ಅಲಂಕಾರ ಮಾಡಿರ್ಬೇಕು. 1ನೇ ತಾರೀಕಿನ ದಿವಸ ಬೆಳಿಗ್ಗೆ ಮನೆ ಮುಂದೆ ಎಲ್ಲ ಕಸ ಹೊಡೆದು ಸಡ ಸಿಂಪಡಿಸಿ ಚಂದ ರಂಗೋಲಿಯನ್ನ ಬಿಡಿಸಿ ಮನೆಯ ಬಾಗಿಲ ಎಡಕ್ಕೊಂದು ಬಲಕ್ಕೊಂದು ದೀಪ ಬೆಳಗಿಸ್ಬೇಕು ತಂಗಿ. ಯಾಕ? ಸಾಕ್ಷಾತ್ ಅಲ್ಲಮ ಪ್ರಭುದೇವರ ಸ್ವರೂಪವೇ ಆಗಿರ್ತಕ್ಕಂಥ ಶಿವಬಸವರಾಜೇಂದ್ರ ಸ್ವಾಮಿಗಳವರ ಅಡ್ಡ ಪಲ್ಲಕ್ಕಿ ಉತ್ಸವ. ಆ ಪಲ್ಲಕ್ಕಿಯೊಳಗ ಕುತ್ಕೊಂಡು ಅಜ್ಜಾರ್ 2 ಕೈಯಿಂದ ಹಿಂಗ ನಿಮ್ಗೆಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾ ಇದ್ರ ಈ ಊರಿಗೆ ಎಂದೆಂದಿಗೂ ಕೂಡ ಮಳೆ ಬೆಳೆ ಎಂದಿಗೂ ಕೂಡ ಕಡಿಮೆ ಆಗ್ಬಾರ್ದು. ಬಂಗಾರದ ಬಗೆ ಆಡಬೇಕು ಈ ಊರಾಗ. ಅಂಥ ಒಂದು ಸಂದರ್ಭ 1ನೇ ತಾರೀಕಿನ ದಿವಸ ಬೆಳಗ್ಗೆ ನಿರ್ಮಾಣ ಆಗ್ತದ ತಂಗಿ. ಇಲ್ಲಿ ಯಾವ ರೀತಿಯಾಗಿ ಅದ್ಭುತವಾಗಿರ್ತಕ್ಕಂಥ ಊರೆಲ್ಲ ಅಲಂಕಾರ ಮಾಡ್ಯಾರ. ಆ ಉಡುತಡಿ ಪಟ್ಟಣದ ರಾಜ ಹೆಸರೇನು ಗೊತ್ತೈತೇನೋ ತಂಗಿ? ಕೌಶಿಕ ಮಹಾರಾಜ. ಆನೆ ಮ್ಯಾಲ ಬಂಗಾರದ ಅಂಬಾರಿ. ಆ ಅಂಬಾರಿಯೊಳಗ ಅತ್ಯಂತ ಚಲುವ ಸ್ಫುರದ್ರೂಪಿಯಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ಕುತ್ಕೊಂಡಾನ. ಮುಂದೆ ಏನದು? ಆನೆ, ಒಂಟೆ, ಕುದುರೆ, ಕಾಲ್ದಳ, ಸಾವಿರಾರು ಜನ ಸೈನಿಕರು, ಅನೇಕ ವಾದ್ಯ ವೈಭವದವರು ಬಹಳ ವಿಜೃಂಭಣೆಯಿಂದ ಕೌಶಿಕ ಮಹಾರಾಜನ ಮೆರವಣಿಗೆ ನಡೆದದ ಉಡುತಡಿ ಪಟ್ಟಣದೊಳಗ. ಮೆರವಣಿಗೆ ಬರಾಕತ್ತದ. ಗೆಳತಿಯರಲ್ಲ ಅಂತಾರ, ನೋಡು ಮಹಾದೇವಿ, ನಮ್ಮ ರಾಜನ ಮೆರವಣಿಗೆ ಎಷ್ಟು ಅದ್ಭುತವಾಗಿ ನಡೆದದ, ನೋಡು ನೋಡು ಅಂತ ತಿಳ್ಕೊಂಡಂತಾರ. ಎಲ್ಲರೂ ಕಣ್ತುಂಬ ಆ ಮೆರವಣಿಗೆಯನ್ನು ನೋಡ್ತಾ ಇರ್ತಕ್ಕಂಥ ಸಂದರ್ಭ ಅಂತೂ ಇಂತೂ ಮೆರವಣಿಗೆ ಎಲ್ಲಿ ಬಂತು? ಮಹಾದೇವಿಯ ಮನೆಯ ಎದುರುಗಡೆನೇ ಬಂತು. ರಾಜನಾಗಿರ್ತಕ್ಕಂತಹ ಕೌಶಿಕ ಮಹಾರಾಜನಿಗೆ ಎಲ್ಲರೂ ಉಘೆ ಅನ್ನಕತ್ತಾರ. ರಾಜಾಧಿರಾಜ, ರಾಜಮಾರ್ತಾಂಡ, 64 ವಿದ್ಯಾ ನಿಪುಣ ಕೌಶಿಕ ಮಹಾರಾಜ ಬಹುಪರಾಕ್ ಬಹುಪರಾಕ್ ಬಹುಪರಾಕ್
ಅಂತ ತಿಳ್ಕೊಂಡು ಪರಾಕ ಹೇಳಾಕತ್ತಾರ. ಆ ರಾಜ ಬೀದಿಯಲ್ಲಿ ವ್ಯಾಪಾರಿಗಳು, ಉದ್ಯೋಗಸ್ಥರು, ಊರಿನ ಗುರು ಹಿರಿಯರು ಆ ರಾಜನಿಗೆ ಗೌರವ ಸಮರ್ಪಣೆಯನ್ನು ಮಾಡಕತ್ತಾರ. ರೇಷ್ಮೆ ಬಟ್ಟೆಯನ್ನು ಸಮರ್ಪಣೆ ಮಾಡಕತ್ತಾರ, ಹಣ್ಣು ಹಂಪಲಗಳನ್ನ ಸಮರ್ಪಣೆ ಮಾಡಕತ್ತಾರ, ಕಾಣಿಕೆಯನ್ನ ಸಮರ್ಪಣೆ ಮಾಡಕತ್ತಾರ. ಯಾವಾಗ ಮೆರವಣಿಗೆ ಮಹಾದೇವಿಯ ಮನೆಯ ಎದುರುಗಡೆನೇ ಬಂತು, ಮಹಾದೇವಿಯ ತಂದೆಯಾಗಿರ್ತಕ್ಕಂಥ ನಿರ್ಮಲ ಶೆಟ್ಟಿಯೂ ಕೂಡ ರಾಜನಿಗೆ ಹೂವು, ಹಣ್ಣು, ರೇಷ್ಮೆಯ ಆ ಶಾಲನ್ನು ಹೊದಿಸಿ ಸತ್ಕಾರ ಮಾಡ್ತಾನ. ಸತ್ಕಾರವನ್ನು ಸ್ವೀಕಾರ ಮಾಡಿ ಅತ್ತ ಇತ್ತ ನೋಡ್ತಾ ಇರ್ತಕ್ಕಂಥ ಸಮಯದೊಳಗ ರಾಜನ ಕಣ್ಣು ಯಾರ ಬಿತ್ತು? ಮಹಾದೇವಿಯ ಮ್ಯಾಲ ಬಿತ್ತು ನೋಡ್ರಿ. ಯಾವಾಗ ರಾಜ ಮಹಾದೇವಿಯನ್ನ ನೋಡ್ದ, ಮನಸ್ಸಿನೊಳಗಂತನ ಅಬ್ಬಬ್ಬ ಇವಳೆಂಥ ಸುಂದರಿ, ಎಂಥ ಚಲುವಿ, ಎಂಥ ರೂಪವತಿ, ಅವಳನ್ನ ನೋಡ್ತಾ ಇದ್ರ ಅವಳನ್ನೇ ನೋಡ್ಬೇಕು ಅನ್ನೋ ಭಾವ, ಅವಳ ರೂಪ ಲಾವಣ್ಯ ಕಣ್ಣಷ್ಟ ಅಲ್ಲ ಎದಿ ಸಹಿತ ತುಂಬಿಕೊಂಡು ಬಿಡ್ತು. ಅವಳನ್ನ ಬಿಟ್ಟು ಬೇರೆ ಕಡೆಗೆ ದೃಷ್ಟಿ ಹಾಯಿಸಬಾರದು ಅನ್ನಕತ್ತು. ಯಾವಾಗ ಮಹಾದೇವಿಯನ್ನ ನೋಡ್ದ, ಮಹಾದೇವಿಯ ರೂಪಕ್ಕೆ ಮರಳಾಗಿ ಬಿಟ್ಟ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ. ಅಂತೂ ಇಂತೂ ಮೆರವಣಿಗೆ ಅರಮನೆಗೆ ಬಂತು. ಇಳದವನ ತಡ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ವಸಂತಕನಿಗೆ ಹೇಳಿ ಕಳಿಸಿದ. ವಸಂತಕ ಓಡೋಡಿ ಬಂದ, ನಮಸ್ಕಾರ ಮಾಡ್ದ. ಪ್ರಭುಗಳೇ, ಏನಪ್ಪಣೆ? ಹೇ ವಸಂತಕ, ನೀ ನನ್ನ ಪ್ರಧಾನಮಂತ್ರಿ, ನನ್ನ ಕೈ ಕೆಳಗಿನ ಒಬ್ಬ ಅಧಿಕಾರಿ. ಹೀಗಿದ್ರು ಕೂಡ ನಾನಿನಗೆ ಹೆಂಗ ಕಂಡಿನಿ ಅಂತಂದ್ರ ನನ್ನ ಆಪ್ತ ಮಿತ್ರ, ನನ್ನ ಪ್ರಾಣ ಸ್ನೇಹಿತನ ಹಾಗೆ ಕಂಡಿನಿ. ಏ ಗೆಳೆಯ, ನಂದೊಂದು ಕೆಲಸ ಮಾಡ್ತೀಯೇನೋ? ಅವಾಗ ಪ್ರಧಾನಮಂತ್ರಿ ಅಂತಾನೆ, ಯಪ್ಪ ಮಹಾರಾಜ, ನಿನ್ನ ಸಲುವಾಗಿ ನನ್ನ ಪ್ರಾಣವನ್ನು ಕೂಡ ಕೊಡ್ತೀನಿ, ಏನ್ ಅಪ್ಪಣೆ ಮಾಡ್ತೀರಿ ಮಾಡ್ರಿ. ಏನು ಇಲ್ಲ ವಸಂತಕ, ಇವತ್ತು ನಮ್ಮ ಉತ್ಸವ ಬರ್ತಕ್ಕಂಥ ಸಮಯದೊಳಗ ಈ ಊರಿನ ಪ್ರಸಿದ್ಧ ವ್ಯಾಪಾರಿಯಾಗಿರ್ತಕ್ಕಂಥ ನಿರ್ಮಲ ಶೆಟ್ಟಿಯ ಮನೆಯ ಮಹಡಿಯ ಮೇಲೆ 4 ಯುವತಿಯರ ಮಧ್ಯದೊಳಗ ಬಿಳಿಯ ವಸ್ತ್ರಗಳನ್ನ ಧರಿಸಿಕೊಂಡಿರ್ತಕ್ಕಂಥ ಒಬ್ಬ ಚಲುವಿ ನಿಂತಿದ್ದಳು, ಒಬ್ಬ ರೂಪಸಿ ನಿಂತಿದ್ದಳು. ಅವಳು ಯಾರು ಅನ್ನೋದು ಗೊತ್ತೇನೋ ಗೆಳೆಯ? ಮಹಾರಾಜರೇ, ಅವಳು ಬೇರೆ ಯಾರು ಅಲ್ಲ, ನಿರ್ಮಲ ಶೆಟ್ಟಿಯ ಮುದ್ದಿನ ಮಗಳು. ಅವಳ ಹೆಸರು ಮಹಾದೇವಿ ಅಂತ. ಏನು ವಸಂತಕ, ಆಕೆ ಹೆಸರು ಮಹಾದೇವಿ ಏನು? ಓಹೋ, ಹೆಸರಿಗೆ ತಕ್ಕ ರೂಪ, ಹೆಸರಿಗೆ ತಕ್ಕ ಲಾವಣ್ಯ. ಹೇ ವಸಂತಕ, ಅವಳು ನನ್ನ ಹೆಂಡತಿ ಆಗಬೇಕಲ್ಲೋ, ನನ್ನ ಮದುವೆ ಆಕೆಯ ಜೊತೆಗೆ ನೀ ಮಾಡಿಸ್ಬೇಕಲ್ಲೋ. ತಡ ಮಾಡಬೇಡ, ಈಗಿಂದೀಗ್ಲೇನೆ ಈ ಸಂಬಂಧವನ್ನ ನೀನು ಕೂಡಿಸಿಕೊಂಡು ಬಾ ಅಂತ ತಿಳ್ಕೊಂಡು ಯಾವಾಗ ರಾಜ ಕೌಶಿಕ ಹೇಳ್ದ, ಹಿರಿ ಹಿರಿ ಹಿಗ್ಗದ ಪ್ರಧಾನಮಂತ್ರಿ. ಯಾಕ? ಮದುವೆ ಅಂತಂದ್ರೆ 3 ಮಾರು ಜಿಗಿತಾ ಇರ್ತಕ್ಕಂಥ ರಾಜ ಇವತ್ತು ತಾನಾಗಿಯೇ ಒಂದು ಕನ್ಯೆಯನ್ನ ನೋಡಿ ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಆಶೆ ಪಟ್ಟನಂದ ಬಳಕ ಆಗಿಂದಾಗಲೇ ಆ ರಾಜ ಸೇವಕಿಯರನ್ನ ಕರೆಸಿ ಅವರ ಕೈಯಲ್ಲಿ ಬೆಳ್ಳಿಯ ತಟ್ಟೆಗಳನ್ನ ಇಟ್ಟು ಅದರಲ್ಲಿ ಮುತ್ತು ರತ್ನಗಳನ್ನ ತುಂಬಿ, ಹಣ್ಣು ಹಂಪಲಗಳನ್ನ ತುಂಬಿ, ಎಲಿ ಅಡಿಕೆ ಅರಿಶಿಣ ಕುಂಕುಮಗಳನ್ನ ತುಂಬಿ, ನಡೀರಿ ಈ ಸಂಬಂಧವನ್ನ ನಾವು ಬೆಸದೇ ಬಿಡೋಣ ಅಂತ ತಿಳ್ಕೊಂಡು ಎಲ್ಲಿಗೆ ಬಂದ ಪ್ರಧಾನಮಂತ್ರಿ ಅಂತಂದ್ರ ಪ್ರಸಿದ್ಧ ವ್ಯಾಪಾರಿಯಾಗಿರ್ತಕ್ಕಂತಹ ನಿರ್ಮಲ ಶೆಟ್ಟಿಯ ಮನೆಗೆ ಬಂದೇ ಬಿಟ್ಟ. ಮಹಾದೇವಿಯ ತಂದೆಯಾಗಿರ್ತಕ್ಕಂಥ ನಿರ್ಮಲ ಶೆಟ್ಟಿ ಆಕಸ್ಮಿಕವಾಗಿ ಬಂದಿರತಕ್ಕಂಥ ಈ ಪ್ರಧಾನಮಂತ್ರಿಯನ್ನ ಬರಬೇಕು ಅಂತ ಅಷ್ಟೇ ಪ್ರೀತಿಯಿಂದ ಆದರ ಆತಿಥ್ಯದಿಂದ ಬರಮಾಡಿಕೊಂಡ. ಒಳಗ ಬಂದ ಕೂಡಲೇ ಪ್ರಧಾನಮಂತ್ರಿ ಅಂತಾನೆ ನಿರ್ಮಲ ಶೆಟ್ಟಿಗೆ, ನಿರ್ಮಲ ಶೆಟ್ಟಿ, ಯಾವ ಜನ್ಮದೊಳಗ ಏನು ಪುಣ್ಯ ಮಾಡಿಯೋ ಗೊತ್ತಿಲ್ಲ, ಇವತ್ತು ಬೆಳಗ್ಗೆ ಎದ್ದು ಯಾರ ಮುಖ ನೋಡಿಯೋ ಗೊತ್ತಿಲ್ಲ, ನಮ್ಮ ಮಹಾರಾಜರು ನಿನ್ನ ಮಗಳಾಗಿರ್ತಕ್ಕಂಥ ಮಹಾದೇವಿಯನ್ನ ನೋಡಿ ಮರಳಾಗಿ ಬಿಟ್ಟಾರ. ಮಾಡ್ಕೊಂಡ್ರ ಅವಳನ್ನೇ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಮನಸ್ಸಿನೊಳಗ ನಿರ್ಧಾರ ಮಾಡ್ಯಾರ. ತಗೋ, ಈ ಹಣ್ಣು ಹಂಪಲ ತಗೋ, ಈ ವಸ್ತ್ರ ಒಡವೆ ತಗೋ, ಈ ಅರಿಶಿಣ ಕುಂಕುಮ ಎಲೆ ಅಡಿಕೆ ತಗೊಂಡು ಈ ಸಂಬಂಧವನ್ನ ಬೆಳೆಸೋಣ ಎಂಬತಕ್ಕಂಥ ಒಂದು ಒಪ್ಪಿಗೆಯನ್ನ ಕೊಡು, ಅವರ ಇಬ್ಬರ ಮದುವೆಯನ್ನ ಮಾಡಿ ಆನಂದದಿಂದ ನಾವು ನೋಡೋಣ ಅಂತ ತಿಳ್ಕೊಂಡು ಯಾವಾಗ ಪ್ರಧಾನಮಂತ್ರಿ ಹೇಳಿದ್ರೋ ಆವಾಗ 1000 ಬಾಣ ಒಮ್ಮೆ ಎದೆಗೆ ನಟ್ಟಷ್ಟು ನೋವಾಗಿ ಬಿಡ್ತು. ಯಾರಿಗೆ? ನಿರ್ಮಲ ಶೆಟ್ಟಿಗೆ. ಮುಖ ಸಪ್ಪಗಾತು, ಸಂತೋಷ ಆಗ್ಲಿಲ್ಲ.
ಯಾಕಂತ ಕೇಳ್ತಾನ ಪ್ರಧಾನಮಂತ್ರಿಗಳೇ, ನಾವು ಲಿಂಗವಂತರು, ವೀರಶೈವರು. ನಾವು ನಿಮ್ಮ ರಾಜ ಬೇರೆ ಧರ್ಮದವ. ನಮ್ಮ ಮಗಳ ಒಂದು ಮದುವೆಯ ಸಂಬಂಧವನ್ನು ನಾವು ಬೆಳೆಸಬೇಕಾಗಿತ್ತು ಅಂತಂದ್ರೆ ಲಿಂಗವಂತರ ಜೊತೆಗೆ ಸಂಬಂಧ ಬೆಳೆಸಬೇಕೇ ಹೊರತು ಅನ್ಯ ಧರ್ಮದವರ ಜೊತೆಗೆ ಸಂಬಂಧವನ್ನು ಬೆಳೆಸಲಾಗದು. ಯಾಕ? ನಾವು ಭಕ್ತರು, ಭವಿಗಳ ಜೊತೆಗೆ ಸಂಬಂಧವನ್ನ ಬೆಳೆಸಬಾರದು ಅಂತ ನಮ್ಮ ಧರ್ಮ ಹೇಳ್ತದ. ಅದಕ್ಕ ನನ್ನ ಮಗಳನ್ನ ಮಹಾರಾಜನಿಗೆ ಕೊಟ್ಟು ಮದುವೆಯನ್ನ ಮಾಡಲಿಕ್ಕೆ ನನ್ನ ಒಪ್ಪಿಗೆ ಇಲ್ಲ ಅಂತ ತಿಳ್ಕೊಂಡು ಮಹಾದೇವಿಯ ತಂದೆ ಹೇಳಿದ್ರು. ಆವಾಗ ಪ್ರಧಾನಮಂತ್ರಿ ಅಂತಾನೆ, ನೋಡು ನಿರ್ಮಲ ಶೆಟ್ಟಿ, ಈ ಸಂಬಂಧ ಕಳಿಸಿದ್ದು ಯಾರು? ಸ್ವತಃ ರಾಜರು ಕಳಿಸ್ಯಾರ ಅಂದ ಬಳಿಕ ರಾಜನ ಮಾತಿಗೆ ಮನ್ನಣೆ ಕೊಡಬೇಕಾಗ್ತದ. ಇಲ್ಲಾದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ, ಜೀವ ಹೋದ್ರೂ ಪರವಾಗಿಲ್ಲ, ನನ್ನ ಮಗಳನ್ನು ಕೊಡುವುದಿಲ್ಲ ಅಂದ್ರು ನಿರ್ಮಲ ಶೆಟ್ಟಿ. ಆಯ್ತು ಅಂತ ತಿಳ್ಕೊಂಡು ಅರಮನೆಗೆ ಬಂದ. ರಾಜನಿಗೆ ಹೇಳ್ದ. ರಾಜನಿಗೆ ಸಿಟ್ಟು ಬಂತು. ರಾಜ ಅಂತಾನೆ, ನೋಡು ಪ್ರಧಾನಿ ಇನ್ನೊಮ್ಮೆ ಹೋಗೋರು ಮನೆಗೆ. ಒಂದು ವೇಳೆ ಮಹಾದೇವಿಯನ್ನ ಕೊಡದೇ ಇದ್ದ ಪಕ್ಷದಲ್ಲಿ ಘೋರವಾಗಿರ್ತಕ್ಕಂಥ ಶಿಕ್ಷೆ ಎದುರಿಸಬೇಕಾದಿತ್ತು ಎಂಬತಕ್ಕಂಥ ಎಚ್ಚರಿಕೆಯನ್ನ ಕೊಟ್ಟು ಬಾ ಅಂತ ತಿಳ್ಕೊಂಡು ಹೇಳ್ದ ರಾಜ. ಆಯ್ತು ಅಂತ ತಿಳ್ಕೊಂಡು ಪ್ರಧಾನಮಂತ್ರಿ ಮತ್ತೆ ಬಂದ. ಮಹಾದೇವಿಯನ್ನ ಕೊಟ್ಟರು ಒಳ್ಳೇದು, ಇಲ್ಲಾದ್ರೂ ಘೋರವಾಗಿರ್ತಕ್ಕಂಥ ಶಿಕ್ಷೆ ವಿಧಿಸಬೇಕಾಕೈತಿ ಅಂತ ತಿಳ್ಕೊಂಡು ಮಹಾರಾಜರು ಹೇಳ್ಯಾರ ಎಂಬತಕ್ಕಂಥ ಮಾತು ಒಳಗಡೆ ಇರ್ತಕ್ಕಂಥ ಮಹಾದೇವಿ ಕೇಳಿಸ್ಕೊಂಡಳು. ನನ್ನಿಂದ ನನ್ನ ಹಡೆದಿರ್ತಕ್ಕಂಥ ತಂದೆ ತಾಯಿಗೆ ಅಪಾಯ ಬಂದದ, ತೊಂದರೆ ಬಂದದ. ನನ್ನಿಂದ ನನ್ನ ತಂದೆ ತಾಯಿಗೆ ಯಾವುದೇ ರೀತಿಯ ತ್ರಾಸ ಆಗಬಾರ್ದು, ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ಒಳಗಿರ್ತಕ್ಕಂಥ ಮಹಾದೇವಿ ಹೊರಗೆ ಬಂದು ಪ್ರಧಾನಮಂತ್ರಿಗೆ ಹೇಳ್ತಾಳೆ, ಪ್ರಧಾನಮಂತ್ರಿಗಳೇ, ನನ್ನನ್ನು ನಮ್ಮ ತಂದೆ ನಿಮ್ಮ ಮಹಾರಾಜನಿಗೆ ಕೊಡದೇ ಇದ್ರೆ ಏನಾತು, ನಾನು ಮದುವೆ ಮಾಡ್ಕೊಳ್ಳಕ್ಕೆ ತಯಾರದೀನಿ. ಆದ್ರೆ ನನ್ನ ತಂದೆ ತಾಯಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು. ಬಹಳ ಖುಷಿ ಆಯ್ತು ಪ್ರಧಾನಮಂತ್ರಿಗೆ. ಯಾಕೆ ಹೇಳ್ರಿ? ಮಿಯಾ ಬೀಬಿ ರಾಜಿ ಹೋತು ಕ್ಯಾ ಕರೇಗ ಖಾಜಿ ಅಂತ ಒಂದು ಮಾತದು. ಯಾಕೆ? ಹುಡುಗ ಹುಡುಗಿ ಇಬ್ರು ಮದುವೆ ಮಾಡ್ಕೊಳಕ್ಕೆ ತಯಾರಾದ್ರು ಅಂತಂದ್ರೆ ಯಾರ್ದೇನು ಅಭ್ಯಂತರ? ಪೂಜಾರಿ ಬರೇ ಮಂತ್ರ ಹೇಳಿ ಅಕ್ಷತೆ ಹಾಕೋದು ಒಂದ ಕೆಲಸ. ಮಹಾದೇವಿನೇ ತಯಾರಾಗ್ದಾಳ, ಅತ್ತಾಗ ರಾಜನು ಮೊದಲೇ ತಯಾರದನ, ಇನ್ನು ಮದುವೆ ಆಗೇ ಬಿಡ್ತದ ಅಂತ ತಿಳ್ಕೊಂಡು ಖುಷಿ ಖುಷಿಯಿಂದ ಇನ್ನ ರಾಜನಿಗೆ ತಿಳಿಸ್ಬೇಕು ಅಂತ ಹೊರಟಿರ್ತಕ್ಕಂಥ ಸಮಯದೊಳಗ ಮಹಾದೇವಿ ಅಂತಾಳ, ತಾಳು ಪ್ರಧಾನಮಂತ್ರಿ, ತಾಳು. ಮಹಾರಾಜನ ಜೊತೆಗೆ ನಾನು ಮದುವೆ ಮಾಡ್ಕೊಳ್ತೀನಿ ನಿಜ, ಆದ್ರೆ ನಂದು ಒಂದು ಮಾತು, ನನ್ನ 3 ವಚನಗಳನ್ನ ನಿಮ್ಮ ಮಹಾರಾಜ ನಡೆಸಿ ಕೊಡೋದೇ ಆಗಿತ್ತು ಅಂತಂದ್ರೆ ನಾನು ಮದುವೆ ಮಾಡ್ಕೊಳ್ಳಕ್ಕೆ ತಯಾರದೇನೆ. ಆಯ್ತು ಅಂತ ತಿಳ್ಕೊಂಡು ಅರಮನೆಗೆ ಬಂದ. ಪ್ರಧಾನಮಂತ್ರಿಯ ಮುಖ ನಗುವಿನಿಂದ ಕೂಡಿದ್ದನ್ನು ನೋಡಿ ರಾಜನಿಗೆ ಬಹಳ ಖುಷಿಯಾತು. ಹೋಗಿದ್ದು ಹಣ್ಣೋ ಕಾಯೋ? ಹಣ್ಣು ಅಂತ ತಿಳ್ಕೊಂಡು ಅಂದ. ಖುಷಿಯಾಗಿತ್ತು. ಮದುವೆ ಮಾಡ್ಕೊಳ್ಳಕ್ಕೆ ಸ್ವತಃ ಮಹಾದೇವಿನೇ ತಯಾರದಾಳ. ಆದ್ರೆ ಮಹಾರಾಜ ಅವಳ 3 ವಚನಗಳನ್ನು ನೀವು ನಡೆಸಿಕೊಡ್ಬೇಕಂತ. ಆವಾಗ ರಾಜ ಅಂದ, ಮಹಾದೇವಿ ನನ್ನ ಜೊತೆಗೆ ಮದುವೆ ಮಾಡ್ಕೊಳ್ಳಕ್ಕ ತಯಾರ ಇದ್ದ ಪಕ್ಷದೊಳಗ ಅವಳ 3 ಯಾಕ 100 ಮಾತುಗಳನ್ನು ಕೂಡ ನಾನು ನಡೆಸಿಕೊಡ್ತೀನಿ ಅಂದ. ಸ್ವತಃ ರಾಜನೇ ಬಂಗಾರದ ಪಲ್ಲಕ್ಕಿಯನ್ನ ತೆಗೆದುಕೊಂಡು ಮಹಾದೇವಿಯನ್ನ ಕರಿಯಾಕ ಮನಿ ತನಕ ಬಂದ. ನೋಡ್ರಿ ಎಂಥವಳಿರ್ಬೇಕು, ಮಹಾದೇವಿಯ ರೂಪ ಎಂಥದ್ದಿರಬೇಕು. ಮನೆಗೆ ಬಂದ. ನಡಿ ಮಹಾದೇವಿ ಅರಮನೆಗೆ, ಇಂಥ ಮನೆಯೊಳಗೆ ಏನಿರ್ತಿ ನಡಿ ಅಂತ ತಿಳ್ಕೊಂಡು ರಾಜ ಕರೆದ. ಆವಾಗ ಮಹಾದೇವಿ ಅಂತಾಳ, ಮಹಾರಾಜ ಮದುವೆ ಮಾಡ್ಕೊಳ್ತೀನಿ, ನಿನ್ನ ಅರಮನೆಗೂ ಕೂಡ ನಾನು ಬರ್ತೀನಿ, ಇಲ್ಲ ಅಂತಲ್ಲ, ಆದ್ರ ನನ್ನ 3 ಮಾತುಗಳನ್ನ ನೀ ನಡೆಸಿಕೊಡ್ಬೇಕು. ಆವಾಗ ರಾಜ ಅಂತನ, ಏನು ಕೇಳು ಮಹಾದೇವಿ, ನಿನ್ನ 3 ಮಾತುಗಳನ್ನ ನಡೆಸಿಕೊಡ್ತೀನಿ. ನೋಡ್ರಿ ಮಹಾದೇವಿ ಎಂಥ ಧೈರ್ಯ. ಯಾಕ ಅಕ್ಕ ಮಹಾದೇವಿ ಇವತ್ತ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಜಗತ್ತಿನ ಸ್ತ್ರೀ ಕುಲಕ್ಕೆ ಒಂದು ಆದರ್ಶ, ಸ್ತ್ರೀ ಕುಲಕ್ಕೆ ಒಂದು ಗರ್ವ, ಸ್ತ್ರೀ ಕುಲಕ್ಕೆ ಒಂದು ಏನದು ಒಂದು ಮಾಡೆಲ್ ಅಂತಾರಲ್ಲ, ಎಂಥ ಧೈರ್ಯ ಇರಬೇಕು ಮಹಾದೇವಿಗೆ. ಅರಮನೆಗೆ ಕರೆಯಲು ಬಂದಿರತಕ್ಕಂಥ ರಾಜನಿಗೆ ಹೇಳ್ತಾಳ, ರಾಜ ನನ್ನ 3 ಮಾತು ನಡೆಸಿಕೊಡಬೇಕು. ಏನು ಹೇಳು ಮಹಾದೇವಿ? ಏನು ಇಲ್ಲ, ನನ್ನ 1ನೇ ಮಾತು ಲಕ್ಷ್ಯ ಕೊಟ್ಟು ಕೇಳು. ನಿನ್ನ ಜೊತೆಗೆ ನಾನು ಮದುವೆ ಮಾಡ್ಕೋಬೇಕಾಗಿತ್ತು ಅಂತಂದ್ರ ನೀನು ಲಿಂಗವಂತ ಧರ್ಮ ಸ್ವೀಕಾರ ಮಾಡಬೇಕು. ಅಂದ್ರ ನೀನು ಶಿವದೀಕ್ಷೆಯನ್ನ ಮಾಡಿಕೊಂಡು
ನೀನು ಲಿಂಗವಂತನಾಗಬೇಕು. ಆಗ್ಲಿ ಅಂದ. ಯಾಕ? ಮಹಾದೇವಿಯ ರೂಪ ಕಣ್ಣಾಗ ಎದ್ಯಾಗ ನಟ್ಟಿ ಬಿಟ್ಟಿತ್ತು. ಆತು, ನಾನು ಲಿಂಗವಂತ ಆಗ್ತೀನಿ ಅಂತ ಹೇಳಂದ ರಾಜ. ಎರಡನೇ ಮಾತು ಏನು ಮಹಾದೇವಿ? ಕೇಳು ರಾಜ, ನಾನು ಮಾಡ್ತಕ್ಕಂಥ ಗುರು ಲಿಂಗ ಜಂಗಮ ಸೇವೆಗೆ, ಪೂಜೆಗೆ ಎಂದೂ ನೀ ಅಡ್ಡಿ ಬರಬಾರ್ದು, ಆತಂಕ ತರಬಾರ್ದು. ಇದು ನನ್ನ ಎರಡನೇ ವಚನ. ಆಗ್ಲಿ ಅಂದ. ನಿನ್ನ ಮೂರನೇ ವಚನ ಯಾವುದು ಮಹಾದೇವಿ? ರಾಜ, ಈ ಮೂರನೇ ವಚನ ಬಹಳ ಲಕ್ಷ್ಯ ಕೊಟ್ಟು ಕೇಳು. ಎಲ್ಲಿಯವರೆಗೆ ನನ್ನ ಅಪ್ಪಣೆ ಇರುವುದಿಲ್ಲವೋ, ಎಲ್ಲಿಯವರೆಗೆ ನನ್ನ ಒಪ್ಪಿಗೆ ಇರುವುದಿಲ್ಲವೋ, ಅಲ್ಲಿವರೆಗ ನೀ ನನ್ನ ಮೈ ಮುಟ್ಟಬಾರದು. ಇದು ನನ್ನ ಮೂರನೇ ವಚನ. ಎಂಥ ಧೈರ್ಯ ಇರಬೇಕು! ರಾಜನಿಗೆ ಸವಾಲು ಹಾಕ್ತಾಳಕ್ಕೆ, ನನ್ನ ಒಪ್ಪಿಗೆ ಇಲ್ಲದೆ ನೀ ನನಗೆ ಮುಟ್ಟುವಂಗಿಲ್ಲ. ಇದು ಮೂರನೇ ವಚನ. ಆಗ್ಲಿ ಅಂದ. ವೈಭವದಿಂದ ಮಹಾದೇವಿಗೆ ಅರಮನೆಗೆ ಕರ್ಕೊಂಡು ಬಂದ ರಾಜನಾಗಿರ್ತಕ್ಕಂಥ ಕೌಶಿಕ. ದಿವಸ ಆತು, 2 ದಿವಸ ಆತು, 3 ದಿವಸ ಆತು. ರಾತ್ರಿ ನಿದ್ದಿನೇ ಬರವಲ್ದು ಕೌಶಿಕ ಮಹಾರಾಜನಿಗೆ. ವಿಚಾರ ಮಾಡಕತ್ತನ. ರಾತ್ರಿ 12-1 ಗಂಟೆ ಆಗ್ಯದ. ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಾರ. ರಾಜ ಹೇಳ್ದಂಗ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರಜೆಗಳು, ರಾಜನ ಮಾತು ವೇದವಾಕ್ಯ, ರಾಜ ಸಾಕ್ಷಾತ್ ದೇವರು, ಅವನ ಮಾತು ಯಾರು ಮೀರುವಂಗಿಲ್ಲ ಅಂತ ತಿಳ್ಕೊಂಡು ಶಾಸ್ತ್ರ ಹೇಳ್ತದ. ಆದ್ರ ನಾನೆಂಥ ಮೂರ್ಖ! ನಾ ಹೇಳಿದ ಹಾಗೆ ಮಹಾದೇವಿ ಕೇಳೋದನ್ನ ಬಿಟ್ಟು ಮಹಾದೇವಿ ಹೇಳಿದ ಹಾಗೆ ನಾ ಕೇಳಾಕತ್ತೀನಲ್ಲ. ಬಂದು 3 ದಿವಸ ಆತು ಅರಮನೆಗೆ ಮಹಾದೇವಿ. ಯಾವಾಗ ನೋಡ್ತಿ, ಯಾವಾಗ ಗುರುಲಿಂಗ ಜಂಗಮ ಪೂಜೆಯೊಳಗ ಇರ್ತಾಳ. ನನ್ನ ಜೊತೆಗೆ 1 ದಿವಸನೂ ಕೂಡ ಪ್ರೀತಿಯಿಂದ 1-2 ಮಾತುಗಳನ್ನ ಆಡುವುದಿಲ್ಲ. ಪರಿಪಕ್ವವಾಗಿರ್ತಕ್ಕಂಥ ಹಣ್ಣು ಎದುರುಗಡೆನೆ ಇದ್ರು ನೋಡ್ಕೊಂತ ಕುಂತೀನಿ, ಅದನ್ನ ತಿಂದು ಅದರ ರುಚಿಯನ್ನ ಅನುಭವಿಸ್ತಾ ಇಲ್ಲ. ನಾನೆಂಥ ಮೂರ್ಖ! ಬಿಡಬಾರದು, ಮಹಾದೇವಿಯನ್ನ ಬಿಡಬಾರದು. ಇವತ್ತು ಏನೇ ಆಗಲಿ ಅವಳ ಅಂಗ ಸುಖವನ್ನ ಅನುಭವಿಸೇ ಬಿಡಬೇಕು ಅಂತ ತಿಳ್ಕೊಂಡು ರಾತ್ರಿ ಎಲ್ಲ ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬಂದ. ಕಳ್ಳ ಹೆಜ್ಜೆಯನ್ನ ಇಡ್ತಾ 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 ಮಹಾದೇವಿ ಇರ್ತಕ್ಕಂಥ ಅಂತಃಪುರಕ್ಕೆ ಬಂದ. ಆಗ್ಲೇ ಬೆಳಗಿನ ಒಂದು 4-5 ಗಂಟೆ ಆಗಿಬಿಟ್ಟಿತ್ತು. ಅಷ್ಟೊತ್ತಿಗಾಗಲೇ ಮಹಾದೇವಿ ಆನಂದದಿಂದ ಸ್ನಾನವನ್ನ ಮಾಡಿ ಶಿವಪೂಜಾ ಮಂದಿರದೊಳಗೆ ಆನಂದದಿಂದ ಲಿಂಗ ಪೂಜೆಗೆ ಕುಳಿತುಕೊಂಡಿದ್ದಾಳೆ ಮಹಾದೇವಿ. ಹತ್ತಿರ ಬಂದ. ಆ ಕೋಣೆಗೆ ಬಂದ. ಎಡಕ್ಕೊಂದು ದೀಪ ಉರಿಯಕತ್ತದ, ಬಲಕ್ಕೊಂದು ದೀಪ ಉರಿಯಕತ್ತದ. ಬಿಳಿಯ ಸೀರೆ ಕುಪ್ಪಸವನ್ನ ತೊಟ್ಟಿರ್ತಕ್ಕಂಥ ಮಹಾದೇವಿ ಅಪಾರವಾಗಿರ್ತಕ್ಕಂಥ ತನ್ನ ಕೂದಲುಗಳಿಂದ ಹಿಂಗ ಮೈ ಮೇಲೆ ಹಿಂಗ ಚೆಲ್ಲಿಕೊಂಡಾಳ. ಅಂಗೈಯೊಳಗ ಲಿಂಗ ಅದ, ಹಣೆ ಮೇಲೆ ವಿಭೂತಿ ಅದ, ಕೊರಳೊಳಗ ರುದ್ರಾಕ್ಷಿ ಮಾಲೆ ಅದ. ಆ ಲಿಂಗವನ್ನೇ ನೋಡ್ತಾ 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 ಮಹಾದೇವಿ ಅನಿಮಿಷ ದೃಷ್ಟಿಯನ್ನ ಇಟ್ಟು ಆ ಲಿಂಗದೊಳಗ ನನ್ನ ಗಂಡನಾಗಿರ್ತಕ್ಕಂಥ ಶ್ರೀಶೈಲ ಮಲ್ಲಿಕಾರ್ಜುನನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅನ್ನೋ ಅಭಿಪ್ರಾಯದಿಂದ ಆನಂದದಿಂದ ಲಿಂಗ ಪೂಜೆಗೆ ಕುಳಿತುಕೊಂಡಾಳ ಮಹಾದೇವಿ. ಇತ್ತ ಒಂದೊಂದೇ ಹೆಜ್ಜೆಯನ್ನ ಇಡುತ್ತಾ 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 ಮಹಾದೇವಿ ಹತ್ರ ಬಂದ. ಯಾರು? ಕೌಶಿಕ ಮಹಾರಾಜ. ಹತ್ತಿರ ಬಂದವನೇ ತಲೆ ಮೇಲೆ ಹೊದ್ದೆಕೊಂಡಿರ್ತಕ್ಕಂಥ ಆ ಮಹಾದೇವಿಯ ಸೀರೆಯ ಸೆರಗನ್ನ ಹಿಂಗ ಹಿಡಿದು ಹಿಂಗ ಜಗ್ಗಾಕತ್ತಾನ ರಾಜ. ಯಾವಾಗ ಹತ್ತಿರ ಬಂದು ಸೀರೆಯ ಸೆರಗನ್ನ ಜಗ್ಗಾಕತ್ತಾನ, ಅರಿವು ಇದ್ದಿದ್ದಿಲ್ಲ. ಯಾಕ? ಲಿಂಗದೊಳಗ ಮನಸ್ಸು ನೆಟ್ಟಿತ್ತು. ಯಾವಾಗ ಸೀರೆಯನ್ನ ಜಗ್ಗಾಕತ್ತಾನ, ತಾನು ಉಟ್ಟುಕೊಂಡಿರ್ತಕ್ಕಂಥ ಬಟ್ಟೆ ಯಾರೋ ಜಗ್ಗಾಕತ್ತಾನ ಎಂಬತಕ್ಕಂಥ ಒಂದು ಅರಿವು ಬಂತು. ಕೈಯೊಳಗಿರ್ತಕ್ಕಂಥ ಲಿಂಗವನ್ನ ಹಿಂಗ ಗಟ್ಟಿಯಾಗಿ ಹಿಡಿದಳು. ಯಾರು ತನ್ನ ಸೀರೆಯ ಸೆರಗನ್ನ ಜಗ್ಗಾಕತ್ತಾರ ಹಿಂಗ ನೋಡ್ತಾಳ ಮಹಾದೇವಿ. ಹಸಿದ ಹೆಪ್ಪುಲಿ ಒಂದು ಹಸುವಿನ ಮೇಲೆ ಬಿದ್ದ ಹಾಗೆ ಕ್ರೂರವಾಗಿರ್ತಕ್ಕಂಥ ಆ ದೃಷ್ಟಿಯನ್ನ ಹೊಂದಿರತಕ್ಕಂಥ ರಾಜ ತನ್ನ ಸೀರೆಯ ಸೆರಗನ್ನ ಜಗ್ತಾ ಇರೋದನ್ನ ನೋಡಿ ಅಂಗೈಯಲ್ಲಿರ್ತಕ್ಕಂಥ ಲಿಂಗವನ್ನ ಗಟ್ಟಿಯಾಗಿ ಹಿಡಿದು ತಣ್ಣನೇ ಎದ್ದು ಯಾವ ಸೀರೆಯನ್ನ ಜಗ್ತಾ ಇದ್ದಲ್ಲ ರಾಜ, ಆ ಸೀರೆಯ ಸೆರಗನ್ನ ತಾನು ಗಟ್ಟಿಯಾಗಿ ಹಿಡಿದು ಹಿಂಗ ಕೊಸವಿಕೊಂಡು ಅಂತಾಳೆ ಮಹಾದೇವಿ, ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ. ಎನಗೆ ಎನ್ನೊಡೆಯ ಚೆನ್ನ ಮಲ್ಲಿಕಾರ್ಜುನ ಒಲಿವನೋ
ಒಲಿಯನೋ ಎಂಬ ಚಿಂತೆಯಾದರೆ ನಿನಗೆ ನಿನ್ನ ಕಾಮದ ಚಿಂತೆ. ಬಿಡು ಶರಗ ಮರುಳೆ, ಬಿಡು ಶರಗ ಮರುಳೆ. ಯಾವಾಗ ಎಳಿತಾ ಇರ್ತಕ್ಕಂಥ ಸೀರೆಯ ಸೆರಗನ್ನ ಕೊಸರಿಕೊಂಡು ಎದ್ದು ನಿಂತು ಆ ರಾಜನಿಗೆ ಹೇಳಕತ್ತಳ, ಎಂಥ ಮಾತ ನೋಡಿ, ಮಹಾದೇವಿಯಲ್ಲಿರ್ತಕ್ಕಂಥ ಧೈರ್ಯ ಎಂಥದ್ದು. ರಾಜನಿಗೆ ಹೇಳ್ತಾಳ, ಎಂಥ ಮಾತ, ಎಮ್ಮೆಗೊಂದು ಚಿಂತೆ, ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ. ಇವತ್ತು ಒಂದು ಎಮ್ಮಿ ಸಾಕಿರ್ತೀರೇವ ನೀವು, ಬೆಳಿಗ್ಗೆ ಎದ್ದು ಕೂಡಲೇ ಅದು ವಿಚಾರ ಮಾಡ್ತಿರ್ತದಂತ, ನನ್ನ ಮಾಲಕ ನನಗೆ ಹೊಟ್ಟೆ ತುಂಬ ಮೇವು ಕೊಡ್ತಾನ, ನೀರು ಕೊಡಿಸ್ತಾನ, ನನಗೆ ಸಾಕಿ ಸಲಹಿ ಉಪಕಾರ ಮಾಡ್ತಾನ. ಇವತ್ತ ಯಾವ ಭಾಗಕ್ಕೆ ಹೋಗಿ ಚೆನ್ನಾಗಿ ಹುಲ್ಲು ತಿಂದು ಮೇಯ್ದು ನಾನು ಬರಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡ್ಕೊಂತ ಹಿಂಗ ಊರಿಂದ ಹಿಂಗ ಹೊರಗೆ ಹೋಗ್ತಾ ಇರ್ತದಂತ ಮೇಯ್ಬೇಕು ಅಂತ. ಹಾದಿಯೊಳಗ ಯಾರ ಮನಿ? ಸಮಗಾರ, ಅಂದ್ರ ಪಾದರಕ್ಷೆ ಕಾಯಕವನ್ನ ಮಾಡ್ತಕ್ಕಂಥ ಆ ಸಮಗಾರರ ಮನೆ. ಅಲ್ಲಿ ಆ ಪಾದರಕ್ಷೆಯನ್ನ ಮಾಡ್ತಕ್ಕಂಥ ಸಮಗಾರ ಏನ್ ಮಾಡ್ತಾನ? ಈ ಎಮ್ಮೆಯನ್ನ ನೋಡ್ತಾನ, ನೋಡಿ ವಿಚಾರ ಮಾಡ್ತಾನ, ಎಷ್ಟು ಕಟ್ಟು ಮಸ್ತ್ ಐತದಲ್ಲ ಎಮ್ಮೆ ಇದು. ಒಂದ್ ವೇಳೆ ಇದು ಸತ್ತು ಅಂತಂದ್ರ ಇದ್ರ ಚರ್ಮದೊಳಗ ನಾವು ಎಷ್ಟು ಪಾದರಕ್ಷೆಯನ್ನ ಮಾಡಬಹುದು ಅಂತ ತಿಳ್ಕೊಂಡು ಅವ ವಿಚಾರ ಮಾಡ್ತಿರ್ತಾನಂತ. ಎಮ್ಮೆ ಏನು ವಿಚಾರ ಮಾಡಕತ್ತದ? ಯಾವ ಭಾಗಕ್ಕೆ ಹೋದ್ರೆ ನನಗೆ ಚೆನ್ನಾಗಿ ತಿನ್ನಾಕ ಹುಲ್ಲು ಸಿಗುತ್ತದ ಅಂತ ತಿಳ್ಕೊಂಡು ಅದು ವಿಚಾರ ಮಾಡ್ಕೊಂತ ನಡೆದದ. ಅದನ್ನು ನೋಡಿರ್ತಕ್ಕಂಥ ಸಮಗಾರ ಏನು ವಿಚಾರ ಮಾಡ್ತಾನ? ಇದು ಸತ್ತು ಅಂತಂದ್ರ ಎಷ್ಟು ಜೊತೆ ನಾನು ಚಪ್ಪಲಿಗಳನ್ನು ಹೊಲಿಬಹುದು ಅಂತ ತಿಳ್ಕೊಂಡು. ಅದಕ್ಕೆ ಮಹಾದೇವಿ ಅಂತಾಳ, ಎಮ್ಮೆಗೊಂದು ಚಿಂತೆ, ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ. ಒಬ್ಬ ಧರ್ಮಾತ್ಮನಾಗಿರ್ತಕ್ಕಂಥವನಿಗೆ ಯಾವಾಗಲೂ ಕೂಡ ಗುರುಪಾದ ಸೇವೆ ಮಾಡಬೇಕು, ಲಿಂಗ ಪೂಜೆಯನ್ನ ಮಾಡಬೇಕು, ಜಂಗಮಕ್ಕೆ ದಾಸೋಹ ಮಾಡಬೇಕು. ಎಲ್ಲಿ ಪಾಠ ಪ್ರವಚನ ನಡೆದದ, ಎಲ್ಲಿ ಸತ್ಕಾರ್ಯ ನಡೆದದ, ಖೇಡ್ಗಿ ಅಂತ ಗ್ರಾಮದೊಳಗ ಬಸವ ಪುರಾಣ ನಡೆದದ, ನಿತ್ಯವೂ ಕೂಡ ಸಾವಿರಾರು ಜನ ದಾಸೋಹದೊಳಗ ಪ್ರಸಾದ ಮಾಡ್ತಾರ, ಆನಂದದಿಂದ ಬಸವ ಪುರಾಣ ಕೇಳ್ತಾರ. ನಾನು ಹೋಗಿ ಅಲ್ಲಿ ಸೇವಾ ಮಾಡಬೇಕು ಅನ್ನೋ ಭಾವನೆ ಯಾರಿಗಿರ್ತದ? ನಿಮ್ಮಂತ ಧರ್ಮವಂತರಿಗಿರ್ತದ್ರಿಪ್ಪ, ನಿಮ್ಮಂತ ಧರ್ಮವಂತರಿಗಿರ್ತದ. ಎಲ್ಲಿ ಪರೋಪಕಾರ ನಡೆದದ ಅಲ್ಲಿನೂ ಕೂಡ ನಾನೊಂದಿಟ್ಟು ಪುಣ್ಯದ ಕೆಲಸ ಮಾಡಬೇಕು ಅನ್ನೋ ವಿಚಾರ. ಧರ್ಮಿಗೊಂದು ಚಿಂತೆ, ಮುಂದ ಕರ್ಮಿಗೊಂದು ಚಿಂತೆ. ಎಲ್ಲಿ ಬಸವ ಪುರಾಣ ತಂದಿ, ಎಲ್ಲಿ ದಾಸೋಹ ತಂದಿ? ಅದನ್ನು ತಗೊಂಡು ಏನು ಮಾಡುದದ? ಇವತ್ತು ಯಾರು ಮನಿ ಮುರಿದು ಬಿಡುವನು, ಇವತ್ತು ಹೆಂಗ ಗಂಡ ಹೆಂಡತಿಗೆ ಜಗಳ ಹಚ್ಚುವನು, ಅತ್ತಿ ಸೊಸೆಗೆ ಹೆಂಗ ಜಗಳ ಹಚ್ಚಿ ಅವ್ರ ಮನಿ ಹಾಳು ಮಾಡುನು, ಅವ್ರ ಸಂಸಾರ ಕೆಡಿಸುನು, ಊರಿಗೆ ಬೆಂಕಿ ಹಚ್ಚುನು ಅಂತ ತಿಳ್ಕೊಂಡು ಯಾರು ಚಿಂತೆ ಮಾಡ್ತಿರ್ತಾರ? ಕರ್ಮಿ. ಕರ್ಮಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ. ಮುಂದಂತಳ ಮಹಾದೇವಿ, ಎನಗೆ ಎನ್ನೊಡೆಯ ಚನ್ನ ಮಲ್ಲಿಕಾರ್ಜುನ ಒಲಿಯನೋ ಎಂಬ ಚಿಂತೆಯಾದರೆ ನಿನಗೆ ನಿನ್ನ ಕಾಮದ ಚಿಂತೆ. ನಸುಕಿನ ಜಾವ 3 ಗಂಟೆಗೆ ಎದ್ದು ಆನಂದದಿಂದ ಸ್ನಾನವನ್ನ ಮಾಡಿ ಆನಂದದಿಂದ ಲಿಂಗ ಪೂಜೆಯನ್ನ ಮಾಡ್ತಾ ಅಂಗೈ ಒಳಗ ಲಿಂಗವನ್ನ ಇಟ್ಟು ಆ ಲಿಂಗದೊಳಗ, ಆ ಇಷ್ಟ ಲಿಂಗದೊಳಗ ಪ್ರಾಣಲಿಂಗವನ್ನ ನೋಡ್ತಾ, ಆ ಪ್ರಾಣಲಿಂಗದ ಜೊತೆಗೆ ಭಾವಲಿಂಗದ ಒಂದು ಆನಂದದೊಳಗ ಆ ಪರಮಾತ್ಮನನ್ನು ಕೂಡಬೇಕು ಎಂಬತಕ್ಕಂಥ ಒಂದು ಚಿಂತೆ ನನಗ ಆದ್ರ ಕ್ಷಣಿಕ ಸುಖವನ್ನ ಕೊಡ್ತಕ್ಕಂಥ ಕಾಮದ ಚಿಂತೆ ರಾಜ ನಿನಗ. ಬಿಡು, ಶರಗ ಬಿಡು, ಹೋಗು ಇಲ್ಲಿಂದ ಅಂತ ತಿಳ್ಕೊಂಡು ಯಾವಾಗ ಅಕ್ಕ ಮಹಾದೇವಿ ಸಿಟ್ಟು ಮಾಡಿದಳು, ಎಷ್ಟ ಆಗ್ಲಿ ಕಾಮ ನೆತ್ತಿಗೆ ಏರ್ತು ಅಂತಂದ್ರ ಯಾವ ಒಳ್ಳೆಯ ಮಾತುಗಳು ನಾಡ್ತವೆ ಹೇಳ್ರಿ? ಯಾಕ? ಕಾಮಾತುರಾಣಾಂ ನ ಭಯಂ ನ ಲಜ್ಜಾ, ಕ್ಷುಧಾತುರಾಣಾಂ ನ ರುಚಿರ್ನ ಪಕ್ವಂ. ಹಸದಿರ್ತಕ್ಕಂಥ ಮನುಷ್ಯಾಗ ನೀವು ತಿನ್ನಾಕ ಏನಾರ ಕೊಡ್ರಿ, ಅದು ತಂಗುಳದೈತೋ ಹಂಗುಳದೈತೋ ಖಾರ ಹೆಚ್ಚೋ ಉಪ್ಪು ಹೆಚ್ಚೋ ಏನೂ ನೋಡೋದಿಲ್ಲ. ಅವ ಹೊಟ್ಟದ ಬರೀ ತಿನ್ನುದ ಮಾಡ್ತಾನ. ಯಾಕ? ಹಸಿವಾಗಿರ್ತದ. ಹೆಂಗೋ ಹಂಗ ಕಾಮ ಅನ್ನೋದು ನೆತ್ತಿಗೆ ಏರ್ತು ಅಂತಂದ್ರ ಆ ಮನುಷ್ಯ ಎದುರಿಗಿರ್ತಕ್ಕಂಥ ಹೆಣ್ಮಗಳು ಅವಳು ಯಾರು? ಅದು ಸಣ್ಣ ಮಗುನೋ, ದೊಡ್ಡವಳೋ, ತಾಯಿನೋ, ತಂಗಿನೋ, ಅಕ್ಕನೋ ಅಥವಾ ಗುರುಸ್ತ್ರೀನೋ ಯಾವುದೂ ವಿಚಾರ ಮಾಡೋದಿಲ್ಲ. ಕೇವಲ ತನ್ನ ಕಾಮದ ತೀಟೆಯನ್ನ ತೀರಿಸ್ಕೋಬೇಕು ಎಂಬತಕ್ಕಂಥ ಕೆಟ್ಟ ವಿಚಾರನೆ ಮಾಡ್ತಾನೆ ಹೊರತು ಒಳ್ಳೆ ವಿಚಾರಗಳು ಅವನ ತಲೆಯಾಗ ಬರುವುದಿಲ್ಲ. ನೋಡ್ರಿನಿಲ್ಲ, ಪೇಪರ್ದಾಗ ಓದ್ತಿರೇನಿಲ್ಲ, ಟಿವಿಯಾಗ ನೋಡ್ತಿರನಿಲ್ಲ, 4 ವರ್ಷದ ಮಗುವಿನ ಮೇಲೆ 70 ವರ್ಷದ ಮುದುಕನಿಂದ ಬಲಾತ್ಕಾರ, ಅತ್ಯಾಚಾರ ನೋಡ್ತಿರೇನಿಲ್ಲ. ಶಾಲೆ ಕಲಿಸ್ತಕ್ಕಂಥ ಗುರುವಿನಿಂದಲೇ
ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ. ನೋಡ್ತೀರೇನಿಲ್ಲ? ಯಾಕ? ಕಾಮ. ಕಾಮ ಅನ್ನೋದು ಮನುಷ್ಯನನ್ನ ಹುಚ್ಚು ಮಾಡಿಬಿಡ್ತದ. ಯಾಕ? ಕಾಮ ತುರಾಣ ನ ಭಯಂ ನ ಲಜ್ಜ. ಅಷ್ಟು ಕೆಟ್ಟ ಅದು ಕಾಮ ಅನ್ನೋದು. ಯಾವಾಗ ಮಹಾದೇವಿ ಈ ಬುದ್ಧಿ ಮಾತುಗಳು ಹೇಳಿದ್ರು, ಆದ್ರೂ ಕೂಡ ರಾಜನಿಗೆ ಆ ಬುದ್ಧಿ ಮಾತುಗಳು ನಾಟ್ಲಿಲ್ಲ. ಏರೇರಿ ಬಂದು ಅವಳ ವಸ್ತ್ರಗಳನ್ನ ಹಿಂಗ ಜಗ್ಗಿ ಬಲಾತ್ಕಾರ ಮಾಡಬೇಕು ಅಂತ ತಿಳ್ಕೊಂಡು ಯಾವಾಗ ಬಂದ, ಮಹಾದೇವಿ ವಿಚಾರ ಮಾಡ್ತಾಳ, ನನ್ನ ಬುದ್ಧಿಯ ಮಾತುಗಳು ಈ ರಾಜನ ಮೇಲೆ ಯಾವುದೇ ಪರಿಣಾಮವನ್ನು ಬೀರ್ತಾ ಇಲ್ಲ. ನಾನು ನನ್ನ ಶೀಲವನ್ನು ಕೂಡ ಕಾಪಾಡಿಕೊಳ್ಬೇಕು, ಇವನಿಗೆ ಸರಿಯಾದ ಬುದ್ಧಿಯನ್ನು ಕೂಡ ಕಲಿಸ್ಬೇಕು ಅಂತ ತಿಳ್ಕೊಂಡು ತಾನು ಹುಟ್ಟಿರ್ತಕ್ಕಂಥ ಸೀರೆಯನ್ನು ತಾನೇ ಬಿಚ್ಚಿ ಒಗಿತಾಳ. ತೊಟ್ಟಿರ್ತಕ್ಕಂಥ ಕುಪ್ಪಸವು ಕೂಡ ತಾನೇ ಬಿಚ್ಚಿ ಒಂದು ಮೂಲೆಯಲ್ಲಿ ಎಸೆದು ಬರೆ ಬೆತ್ತಲೆಯಾಗಿ ನಿಂತು ಹೇಳ್ತಾಳ, ಅಮೇಧ್ಯದ ಹಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವಿನ ಹಡಿಕೆ, ಸುಡಲಿ ದೇಹವ ಒಡಲ ಬಿಡುದು ಕೆಡದಿರು ಚನ್ನ ಮಲ್ಲಿಕಾರ್ಜುನನ ಅರಿಮರುಳೇ. ಏ ರಾಜ, ನಾನು ಬಹಳ ರೂಪವತಿ, ಬಹಳ ಸುಂದರಳು, ಬಹಳ ಚೆಲುವಿ ಅಂತ ತಿಳ್ಕೊಂಡು ಈ ಶರೀರದ ಮೇಲೆ ಆಶೆ ಮಾಡಿಯಲ್ಲ. ನೋಡೋ, ಈ ಶರೀರವನ್ನ ನೋಡೋ ರಾಜ, ನೋಡು ಏನದ ಇದ್ರೊಳಗ. ಅಮೇಧ್ಯ ಪೂರ್ಣಂ ಕ್ರಿಮಿಜಂತು ಸಂಕುಲಂ ಸ್ವಭಾವ ದುರ್ಗಂಧ ಮಸೌಚ ಮುದ್ರವಂ. ಸಪ್ತ ಧಾತುಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ಈ ಶರೀರದೊಳಗ ಏನದ ಅಂತ ತಿಳ್ಕೊಂಡಿ. ನೋಡು, ಕೇವಲ ಮಾಂಸದ ಮುದ್ದೆ ಆದ, ಎಲುಬಿನ ಹಂದರ ಆದ, ಕೇವಲ ರಕ್ತ ಮಜ್ಜೆ ಮಾಂಸ ಆದ. ಈ ಶರೀರದೊಳಗ ಮಲ ಮೂತ್ರದ ಕುಡಿಕೆ ಆದ, ಕೀವದ ರಕ್ತದ ಏನೆಲ್ಲ ಹೊಲಸು ಈ ಶರೀರದೊಳಗ ತುಂಬಿಕೊಂಡದ. ಇಂಥ ಹೊಲಸು ಶರೀರವನ್ನ ನೆಚ್ಚಿ ನನಗೆ ಬಲಾತ್ಕಾರ ಮಾಡಕ ಬಂದಿಯಲ್ಲೋ ರಾಜ. ನೋಡೋ ಈ ಶರೀರದೊಳಗ ಏನದ. ಸುಮ್ಮನೆ ಒಂದು ಪಾತ್ರೆ ತಗೊಳ್ರಿ ಕೈಯೊಳಗ, ಅದ್ರೊಳಗ ಕಸ ಕಡ್ಡಿ ಹಾಕ್ರಿ, ತಿಪ್ಪಿಯಾಗಿರ್ತಕ್ಕಂಥ ಕಸ ಕಡ್ಡಿ. ಮ್ಯಾಲ ರೇಷ್ಮಿ ವಸ್ತ್ರ ಮುಚ್ಚರಿ, ರೇಷ್ಮಿ ಬಟ್ಟಿ ಮುಚ್ಚರಿ. ಮುಚ್ಚಿ ಹಿಂಗ ಬೀದಿಯೊಳಗ ಹಿಂಗ ಹಿಡ್ಕೊಂಡು ನೀವು ನಡೀರಿ. ನೋಡ್ದವ್ರು ಏನಂತಾರ, ಏ ರೇಷ್ಮಿ ವಸ್ತ್ರ ಮುಚ್ಕೊಂಡು ಏನೋ ತಗೊಂಡು ನಡೆದಾಳ ಅಂದ ಬಳಕ ಬಹುತೇಕ ಒಳಗ ಹಣ್ಣ ಹಂಪಲ ಏನೋ ಕಿಮ್ಮತ್ತಿನ ವಸ್ತು ಇರಬಹುದು ಅಂತ ನೀವು ತಿಳ್ಕೊಳ್ತೀರಿ. ಅದ್ರ ಒಳಗಿದ್ದೇನು ಕಸ ಕಡ್ಡಿ. ಹಂಗ ದೇವ್ರ ಏನ್ ಮಾಡ್ಯಾನ ಗೊತ್ತದ ಏನು? ಈ ಶರೀರ ಎಂಬತಕ್ಕಂಥ ಪಾತ್ರೆಯೊಳಗ ಕಸ ಕಡ್ಡಿ ತುಂಬದಂಗ ರಕ್ತ, ಕೀವ, ಮಜ್ಜೆ, ಮಾಂಸ, ಎಲುಬ ಏನೆಲ್ಲ ತುಂಬಿಬಿಟ್ಟಾನ. ಮ್ಯಾಲ ರೇಷ್ಮೆ ವಸ್ತ್ರ ಹೊಚ್ಚದಂಗ ಏನು ಹೊಚ್ಚಾನ? ಚರ್ಮ ಹೊಚ್ಚಾನ, ತೊಗಲು ಹೊಚ್ಚಾನ. ಒಬ್ಬರು ತೊಗಲು ಬೆಳಗಿರ್ತದ, ಕೆಂಪಗಿರ್ತದ, ಕಪ್ಪಗಿರ್ತದ, ಕಂದು ಇರ್ತದ. ಬಟ್ಟಿ ಬಣ್ಣ ಹೆಂಗ ಬೇರೆ ಬೇರೆ ಇರ್ತವ, ಚರ್ಮದ ಬಣ್ಣನೂ ಕೂಡ ಬೇರೆ ಬೇರೆ ಇರ್ತದ. ಆದ್ರ ಒಳಗೇನದ? ರಕ್ತ ಮಜ್ಜೆ ಮಾಂಸ ಅದ. ಹಂಗ ಈ ಶರೀರ. ಸ್ವಲ್ಪ ವಿಚಾರ ಮಾಡ್ರಿ. ಹೇಳಕತ್ತಿದ್ದು ಖರೆ ಐತೋ ಇಲ್ಲೋ? ಏನ್ರಿವಾ ಹೇಳಕತ್ತಿದ್ದು ಖರೆ ಐತೋ ಇಲ್ಲೋ? ಸ್ವಲ್ಪ ವಿಚಾರ ಮಾಡ್ರಿ. ಆ ದೇವ್ರು ಈ ಶರೀರಕ್ಕ ಒಳಗೆಲ್ಲ ತುಂಬಿ ಮ್ಯಾಲ ಚರ್ಮ ಅನ್ನೋದು ಹೊಚ್ಚಿಬಿಟ್ಟಾನಲ್ಲ. ಒಂದು ವೇಳೆ ಈ ಚರ್ಮ ಅನ್ನೋದು ಹೊಚ್ಚಿದ್ದಿಲ್ಲ ಅಂತಂದ್ರೆ ಪರಿಸ್ಥಿತಿ ಹೆಂಗಿತ್ತು? ಒಳಗಿರ್ತಕ್ಕಂಥ ರಕ್ತ ಮಜ್ಜೆ ಮಾಂಸ ಎಲ್ಲ ಕಣ್ಣೆದ್ರಿಗೆ ಕಾಣಿಸ್ತಿದ್ದು ಏನಿಲ್ಲ. ಎಷ್ಟು ಹೊಲಸ ಅದು. ಬೆಳಿಗ್ಗೆಯಿಂದ ಸಾಯಂಕಾಲ ಬರೇ ನೊಣ ನೊರ್ಜು ಹೊಡೆಯೋದ್ರೊಳಗ ನಮ್ಮ ಜೀವನ ಹೋಗ್ತಿತ್ತೇನಿಲ್ಲ. ಆ ಚರ್ಮ ಅನ್ನೋ ಹೊದಿಕೆಯನ್ನು ಹೊಚ್ಚಿ ಪರಮಾತ್ಮವ ಪುಣ್ಯ ಮಾಡ್ಯಾನ, ಉಪಕಾರ ಮಾಡ್ಯಾನ ತಂಗಿ. ಹಂಗ ಇಲ್ಲಿ ಆ ರಾಜನಿಗೆ ಹೇಳಕತ್ತಳ ಮಹಾದೇವಿ, ಅಮೇಧ್ಯದ ಹಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವಿನ ಹಡಿಕೆ, ಸುಡಲಿ ದೇಹವ ಒಡಲ ವಿಡಿದು ಕೆಡದಿರು ಚನ್ನ ಮಲ್ಲಿಕಾರ್ಜುನನ ಅರಿಮರುಳೆ. ಈ ಶರೀರ ಈ ಒಡಲಿಗೆ ಮೆಚ್ಚಿ, ಈ ಶರೀರಕ್ಕೆ ಮೆಚ್ಚಿ ಯಾಕ ಪಾಪದ ಕಾರ್ಯ ಮಾಡಕತ್ತೀಯಪ್ಪ? ಈ ಶರೀರದ ಮೇಲೆ ಆಶೆ ಮಾಡುವುದಕ್ಕಿಂತಲೂ ಕೂಡ ಈ ಶರೀರವನ್ನ ನಿರ್ಮಾಣ ಮಾಡಿರ್ತಕ್ಕಂಥ, ಜಗತ್ತನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಪರಮಾತ್ಮನ ಮೇಲೆ ಆಶೆ ಮಾಡಿದ್ರ ಅವನು ಸಾಕ್ಷಾತ್ಕಾರ ಆಗ್ತಿತ್ತಲ್ಲೋ ಹುತ್ಸ ನಿನಗ. ಯಾವಾಗ ಮಹಾದೇವಿ ಹಿಂಗಂದಳೋ ತೆಲಿಗೇರಿರ್ತಕ್ಕಂಥ ಕಾಮ ಝರ್ರ್ ಅಂತ ಇಳಿದು ಬಿಡುತ್ತೆ ನೋಡ್ರಿ. ಯಾವಾಗ ಮಹಾದೇವಿ ಈ ರೀತಿಯಾಗಿ ಹೇಳಿದಳು, ಕಾಮ ಏನು ಪಿತ್ತ, ಕಾಮದ ಪಿತ್ತ ನೆತ್ತಿಗೇರಿತ್ತು, ಝರ್ರ್ ಅಂತ ಇಳಿದು ಬಿಡ್ತು. ಯವ್ವಾ ತಾಯಿ ಮಹಾದೇವಿ,
ನಿನ್ನಂಥ ಒಬ್ಬ ಶರಣಿಗೆ ನಾನು ಕೆಣಕಿದ್ದು ಬಹಳ ದೊಡ್ಡ ತಪ್ಪಾತು, ನನಗೆ ಕ್ಷಮಾ ಮಾಡು ಅಂತ ತಿಳ್ಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡ್ತಾನ ರಾಜನಾಗಿರ್ತಕ್ಕಂಥ ಬಿಜ್ಜಳ ಮಹಾರಾಜ. ಯಾವಾಗ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಮಹಾದೇವಿ ಕಳಿಸಿ ಬಿಟ್ಟಿರ್ತಕ್ಕಂಥ ಸೀರೆ ಕುಪ್ಪಸಗಳನ್ನ, ಯವಾ ಮಹಾದೇವಿ ಈ ಸೀರೆ ಕುಪ್ಪಸಗಳನ್ನ ತೊಟ್ಟಗೋ ಅಂತ ತಿಳ್ಕೊಂಡು ಕೊಡಾಕ ಹೋಗ್ತಾನ. ಆವಾಗ ಮಹಾದೇವಿ ಅಂತಾಳೆ, ರಾಜ ಒಮ್ಮೆ ತ್ಯಾಗ ಮಾಡಿರ್ತಕ್ಕಂಥ ಈ ಬಟ್ಟೆಗಳನ್ನು ನಾನು ಮುಟ್ಟುವುದಿಲ್ಲ ಅಂತ ತಿಳ್ಕೊಂಡು ತನ್ನ ಅಪಾರವಾಗಿರ್ತಕ್ಕಂಥ ಕೂದಲುಗಳಿಂದ ಮೈಯನ್ನ ಮುಚ್ಚಿಕೊಂಡು ಅರಮನೆಯನ್ನ ತ್ಯಾಗ ಮಾಡಿ ಹೊರಟೇ ಬಿಟ್ಟಳು. ಈ ಸುದ್ದಿ ತಾಯಿಗೆ ಗೊತ್ತಾತು, ತಂದೆಗೆ ಗೊತ್ತಾತು, ಗುರುಗಳಿಗೆ ಗೊತ್ತಾತು, ಮಹಾದೇವಿ ಎಲ್ಲ ಗೆಳತಿಯರಿಗೆ ಗೊತ್ತಾತು. ಮಹಾದೇವಿ ಎಲ್ಲಾ ವಸ್ತ್ರಗಳನ್ನ ತ್ಯಾಗ ಮಾಡಿ ಬರೇ ಬೆತ್ತಲೆಯಾಗಿ ಕೇವಲ ತನ್ನ ಕೇಶರಾಶಿಗಳಿಂದ ಮೈ ಮುಚ್ಚಿಕೊಂಡು ಊರನ್ನ ಬಿಟ್ಟು ನಡೆದಾಳ ಅನ್ನೋದು ಗೊತ್ತಾತು. ಬರುವಾಗ ಎಲ್ಲರೂ ಸೀರೆ ಕುಪ್ಪಸಗಳನ್ನ ತಗೊಂಡು ಓಡೋಡಿ 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 ಬರ್ತಾರ. ಮಹಾದೇವಿ ಹೋಗಬೇಡ ತಡಿ, ಹೋಗಬೇಡ ತಡಿ ಅಂತ ತಿಳ್ಕೊಂಡು ಸೀರೆ ಕುಪ್ಪಸಗಳನ್ನ ಉಟ್ಕೋ ಅಂತ ತಿಳ್ಕೊಂಡು ಕೊಡಾಕ ಹೋಗ್ತಾರ. ಮಹಾದೇವಿ ಆ ಸೀರೆ ಕುಪ್ಪಸಗಳನ್ನ ಉಟ್ಕೊಳ್ಳುವುದಿಲ್ಲ. ಪಾಪ ಹಡದ ಕರಳ ತಾಯಿ ಸುಮತಿ ಅಂತಾಳ, ಯವಾ ಮಹಾದೇವಿ ಏನವ ನಿನ್ನ ಪರಿಸ್ಥಿತಿ, ನಿನ್ನ ಪರಿಸ್ಥಿತಿ ನೋಡಿವಿ, ಕಳ್ಳ ಪಟ್ಯಾಗ ಬಹಳ ತೊಂದರೆ ಆಗ್ತದವ, ಬಹಳ ತ್ರಾಸ ಆಗ್ತದ, ತಗೋ ಈ ಬಟ್ಟಿ ಉಟ್ಕೋ ಅಂತಂದ್ರು ಸಹಿತ ಮಹಾದೇವಿ ಬಟ್ಟಿ ಉಟ್ಕೊಳ್ಳಿಲ್ಲ. ಮನೆಗೆ ಹೋಗುನು ನಡಿ ಅಂತಂದ್ರು ಕೂಡ ಮನೆಗೆ ಬರಲಿಲ್ಲ. ಮಹಾದೇವಿ ಅಂತಾಳ, ಅವ್ವ ಒಮ್ಮನ ಈ ಊರನ್ನ ತ್ಯಾಗ ಮಾಡೀನಿ ಅಂದ ಬಳಕ ನಾನು ಮತ್ತೆ ಬರುವುದಿಲ್ಲ. ಹಾಗಾದ್ರೆ ಎಲ್ಲಿಗೆ ಹೋಗ್ತಿ ತಾಯಿ? ನಾನು ಬಸವಣ್ಣನ ಕಲ್ಯಾಣಕ್ಕೆ ಹೋಗ್ಬೇಕು. ಆ ಕಲ್ಯಾಣದೊಳಗೆ ಅನುಭವ ಮಂಟಪವನ್ನು ನಾನು ನೋಡಬೇಕು. ಅಲ್ಲಿ ಅಲ್ಲಮ ಪ್ರಭುದೇವರು, ಬಸವಣ್ಣ, ಚನ್ನಬಸವಣ್ಣ, ಸಿದ್ದರಾಮ, ನೀಲಮ್ಮ, ಗಂಗಮ್ಮ, ಅಕ್ಕನಾಗಮ್ಮ 770 ಶರಣೆಯರನ್ನ ನೋಡಿ ನಾ ಪವಿತ್ರ ಆಗ್ಬೇಕು ತಾಯಿ, ನಾ ಬಸವಣ್ಣನ ಕಲ್ಯಾಣಕ್ಕೆ ಹೋಗ್ಬೇಕು ಅಂತಾಳ ಮಹಾದೇವಿ. ಆವಾಗ ತಂದೆ ಅಂತಾನ, ಯವಾ ಮಗಳ ಯಾರು ಬ್ಯಾಡ ಅಂತಾರವ, ಹೋಗು ಬಸವ ಕಲ್ಯಾಣಕ್ಕೆ ಹೋಗು, ಬ್ಯಾಡ ಅನ್ನೋದಿಲ್ಲ. ಆದ್ರ ತಂಗಿ ಎಲ್ಲಿ ಈ ಊರ, ಎಲ್ಲಿ ಬಸವಣ್ಣನ ಕಲ್ಯಾಣವ, ತಂಗಿ ಹೋಗ್ಬೇಡವಾ, ಹೋಗ್ಬೇಡ ಅಂತ ತಿಳ್ಕೊಂಡು ತಂದೆ ಹೇಳ್ತಾನ. ತಾಯಿನೂ ಕೂಡ ಅಂತಾಳ, ತಂಗಿ ಮಹಾದೇವಿ ಬಹಳ ದೂರ ಐತವ ಬಸವಣ್ಣನ ಕಲ್ಯಾಣ, ಹಸಿವಿ ಆತು ಅಂತಂದ್ರೆ ಹೆಂಗ್ ಮಾಡ್ತಿ, ನೀರಡಿಕೆ ಆತು ಅಂದ್ರೆ ಹೆಂಗ್ ಮಾಡ್ತಿ, ರಾತ್ರಿ ಕತ್ತಲೆ ಆತು ಅಂತಂದ್ರೆ ಎಲ್ಲಿ ಮಲ್ಕೋತಿ ತಾಯಿ, ಕ್ರೂರ ಪ್ರಾಣಿಗಳ ಭಯ ಅದ, ಕೆಟ್ಟ ಜನರ ಭಯ ಅದ, ಬ್ಯಾಡ ತಂಗಿ ಅಂತ ತಿಳ್ಕೊಂಡು ತಾಯಿ ಹೇಳ್ತಾಳ. ಆವಾಗ ಮಹಾದೇವಿ ಅಂತಾಳ, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಪಾಳು ದೇಗುಲಗಳುಂಟು, ಆತ್ಮ ಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನ ಎನಗುಂಟು ತಾಯಿ, ಬೆದರಿರಿ ತಾಯಿ ಅಂತ ತಿಳ್ಕೊಂಡು ತಾಯಿಗೆ ಹೇಳ್ತಾಳ. ಅವ್ವ ಹಸಿವಿ ಆತು ಅಂತಂದ್ರ ಶಿವಭಕ್ತರ ಮನಿ ಅದಾವ, ಅವ್ರ ಮನೆ ಮುಂದೆ ಹೋಗಿ ಭಿಕ್ಷಾಂದೇಹಿ ಅಂತ ಭಿಕ್ಷಾ ಕೇಳ್ತೀನಿ. ನೀರಡಿಕೆ ಆತು ಅಂತಂದ್ರೆ ಕೆರಿ ಹಳ್ಳ ಬಾವಿ ಅದಾವ, ಅಲ್ಲಿ ಹೋಗಿ ನೀರು ಕುಡಿತೀನಿ. ಇನ್ನು ರಾತ್ರಿ ಹೊತ್ತು ಆತು ಅಂತಂದ್ರ ವಿಶ್ರಾಂತಿಗಾಗಿ ಊರು ಹೊರಗೆ ಯಾವ್ದಾದ್ರು ಒಂದು ಗುಡಿ ಗುಂಡಾರ ಧರ್ಮಶಾಲೆ ಅಂತ ಇರ್ತಾವ, ಅಲ್ಲಿ ಹೋಗಿ ನಾ ವಿಶ್ರಾಂತಿ ಮಾಡ್ತೀನಿ. ಇನ್ನು ಕೆಟ್ಟ ಜನರ ಭಯ ನನಗಿಲ್ಲ, ಕ್ರೂರ ಪ್ರಾಣಿಗಳ ಭಯ ಇಲ್ಲ. ಯಾಕ? ಜಗತ್ತಿನ ಒಡೆಯನಾಗಿರ್ತಕ್ಕಂಥ ಶ್ರೀಶೈಲ ಮಲ್ಲಿಕಾರ್ಜುನನೇ ಲಿಂಗದ ಸ್ವರೂಪದಲ್ಲಿ ಅಂಗದ ಮೇಲೆ ಇರುವಾಗ ಯಾರ ಅಂಜಿಕೆ ನನಗೇನಂತಾಳು, ನನಗೆ ಯಾರ ಅಂಜಿಕೆನೂ ಕೂಡ ಇಲ್ಲ ಅಂತ ತಿಳ್ಕೊಂಡು ಬ್ಯಾಡ ಅಂತಂದ್ರೂ ಕೂಡ ಮಹಾದೇವಿ ಊರು ತ್ಯಾಗ ಮಾಡೇ ಬಿಟ್ಟಳು. ಜನ ಅಂತಾರ, ತಂದೆ ತಾಯಿ ಅಂತಾರ, ಮಹಾದೇವಿ ಉಡು, ಹೋಗಬೇಡ ತಡಿ, ಉಡು ಈ ಬಟ್ಟಿಯನ್ನು ಉಡು, ಆ ಕಡೆ ಹೋಗಬೇಡ ತಡಿ ಅನ್ನೋ ಸಲುವಾಗಿ ಆ ಊರಿಗೆ ಹೆಸರೇನು ಬಂತು? ಉಡು ತಡಿ, ಉಡು ತಡಿ, ಉಡು ತಡಿ. ಮೊದಲ ಆ ಊರಿನ ಹೆಸರ ಬೇರೆ. ಈ ಒಂದು ಘಟನೆಯಿಂದ ಆ ಇಡೀ ಊರಿಗೆ ಏನಂತ ಹೆಸರು ಬಂತು ತಂಗಿ? ಯಾವ ಮಹಾದೇವಿ ಅಂತಾರ? ಉಡುತಡಿ ಮಹಾದೇವಿ, ಉಡುತಡಿ ಅಕ್ಕ ಮಹಾದೇವಿ ಅಂತ ಹೆಸರು ಬಂತು ತಂಗಿ. ಈ ರೀತಿಯಾಗಿ ಬಸವಣ್ಣನ ಕಲ್ಯಾಣದತ್ತ ಮಹಾದೇವಿ ನಡೆದೇ ಬಿಟ್ಟಳು. ವೀರ ವಿರಾಗಿಯಾಗಿ ನಡೆದಳು, ವೈರಾಗ್ಯದ ಖಣಿಯಾಗಿ ನಡೆದಳು. ಈಗ ನೋಡ್ರಿ ತಂಗಿ, ಲಕ್ಷ್ಯ ಈ ಕಡೆನೇ ಐತಲ್ಲ. ಎಷ್ಟಾಗ್ಲಿ ಮನುಷ್ಯ ದೇಹ ಅಂತಂದ್ರ ಹಸಿವಾಗುದ ಅಲ್ಲ ತಂಗಿ, ನೀರಡಿಕೆನೂ ಆಗುದ ಅಲ್ಲ. ನಡೆದು ದಣದು ಒಂದಿಟ್ಟು ವಿಶ್ರಾಂತಿ ಬೇಕಾ, ನಿದ್ದೆ ಬರುವುದ ಅಲ್ಲ. ಇಲ್ಲಿ ಮಹಾದೇವಿಗೂ ಕೂಡ ಹಾಗೆ ವಿಪರೀತ ಹೊಟ್ಟೆ ಹಸಿತಿತ್ತು.
ಹೊಟ್ಟಿ ಹಸಿದ್ರೂ ಕೂಡ ಮಹಾದೇವಿ ಅಂತಿದ್ಳು, ಹಸಿವೆಯೇ ನಿಲ್ಲು ನಿಲ್ಲು, ತೃಷೆಯೇ ನಿಲ್ಲು ನಿಲ್ಲು, ಕಾಮವೇ ನಿಲ್ಲು, ಕ್ರೋಧವೇ ನಿಲ್ಲು, ಮೋಹವೇ ನಿಲ್ಲು, ಮದವೇ ನಿಲ್ಲು, ಮತ್ಸರವೇ ನಿಲ್ಲು ನಿಲ್ಲು, ಸಕಲ ಚರಾಚರವೇ ನಿಲ್ಲು ನಿಲ್ಲು, ಚನ್ನ ಮಲ್ಲಿಕಾರ್ಜುನನಿಗೆ ಅವಸರದ ಓಲೆಯನ್ನು ಒಯ್ಯುತ್ತಿದ್ದೇನೆ ಅಂತ ತಿಳ್ಕೊಂಡು ಇಂದ್ರಿಯ ನಿಗ್ರಹಗಳನ್ನ ಮಾಡತಕ್ಕಂಥ ಒಂದು ಮಹಾನ್ ವೈರಾಗ್ಯ ಆ ಅಕ್ಕ ಮಹಾದೇವಿಯಲ್ಲಿ. ಯಾವಾಗ ಹೊಟ್ಟಿ ಹಸಿತು ಕೇಳಲಿಲ್ಲ, ಆವಾಗ ಮಹಾದೇವಿ ನೋಡ್ರಿ, ಮನೆ ಮನೆ ಕೈಯೊಡ್ಡಿ ಬೇಡುವಂತೆ ಮಾಡು, ಬೇಡಿದೊಡೆ ಇಕ್ಕದಂತೆ ಮಾಡು, ಇಕ್ಕಿದೊಡೆ ನೆಲಕ್ಕೆ ಬೀಳುವಂತೆ ಮಾಡು, ನೆಲಕ್ಕೆ ಬಿದ್ದೊಡೆ ನಾಯಿ ಎತ್ತಿ ಕೊಂಬುವ ಮುನ್ನ ಶುನಿ ಎತ್ತಿ ಕೊಂಬುವಂತೆ ಮಾಡ ಚನ್ನ ಮಲ್ಲಿಕಾರ್ಜುನ. ಎಂಥ ವೈರಾಗ್ಯ! ಯಾವಾಗ ಹೊಟ್ಟಿ ಹಸಿತದ ಆವಾಗ ಶಿವಭಕ್ತರ ಮನೆ ಮುಂದೆ ನಿಂತು ಭಿಕ್ಷಾಂದೇಹಿ ಅಂತ ಭಿಕ್ಷಾ ಕೇಳುವಂಗ ಮಾಡು. ನನ್ನ ಪರಿಸ್ಥಿತಿಯನ್ನು ನೋಡಿ ಒಂದು ತುತ್ತು ರೊಟ್ಟಿ ನನ್ನ ಅಂಗೈ ಒಳಗ, ಅಂದ್ರೆ ನನ್ನ ಬೊಗಸಿಯೊಳಗ ಹಾಕುವಾಗ ಅದು ನೆಲಕ್ಕೆ ಬೀಳುವಂಗ ಮಾಡು. ಯಾವಾಗ ನೆಲಕ್ಕೆ ಬಿದ್ದಿರ್ತಕ್ಕಂಥ ತುತ್ತು ರೊಟ್ಟಿ ಹಸಿವಿನ ಬಾಧೆಯಿಂದ ತಗೊಂಡು ಇನ್ನೇನು ನಾನು ಪ್ರಸಾದ ಮಾಡಬೇಕು ಅಂತ ತಿಳ್ಕೊಂಡು ತಗೊಳ್ಳುವಷ್ಟರಲ್ಲಿಯೇ ಒಂದು ನಾಯಿ ಬಂದು ಎತ್ಕೊಂಡು ಹೋಗುವಂಗ ಮಾಡುವಂತಾಳಂದ ಬಳಿಕ ಎಂಥ ವೈರಾಗ್ಯ ಮಹಾದೇವಿಯ ವೈರಾಗ್ಯ! ಅದಕ್ಕೆ ಜಗತ್ತಿನೊಳಗ ಮಹಾದೇವಿ ಅಂಥ ವೈರಾಗ್ಯ ಯಾವ ಗಂಡ ಮಗನಿಗೂ ಸಹಿತ ಬರಾಕ ಸಾಧ್ಯ ಇಲ್ಲ ತಂಗಿ. ಅಂಥ ವೈರಾಗ್ಯದ ಕಣಿ ಅಕ್ಕ ಮಹಾದೇವಿ. ಈ ರೀತಿಯಾಗಿ ವೈರಾಗ್ಯವೇ ಮೈ ಎತ್ತಿ ಅಕ್ಕ ಮಹಾದೇವಿ ಬಸವಣ್ಣನ ಕಲ್ಯಾಣದ ಕಡೆಗೆ ಬರ್ತಾ ಇದ್ದಾಳೆ. ಹಾಗಾದ್ರೆ ಬಸವಣ್ಣನ ಕಲ್ಯಾಣದೊಳಗೆ ಬಂದ ಬಳಿಕ ಒಂದು ಅಗ್ನಿ ಪರೀಕ್ಷೆ ನಡೀತದ. ಆ ಅಗ್ನಿ ಪರೀಕ್ಷೆ ಎಂಥದ್ದು ಎಂಬತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನಾಳೆ ನೋಡೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಜಗದ್ಗುರು ಮಹಾಸನ್ನಿಧಿಯವರು ಇಲ್ಲೇ ಸಮೀಪದಲ್ಲಿದ್ದಾರೆ. ಜಗದ್ಗುರು ಮಹಾಸನ್ನಿಧಿಯವರು ದಯಮಾಡಿಸ್ತಾರೆ. ಅದಕ್ಕೆಲ್ಲರೂ ಶಾಂತ ರೀತಿಯಿಂದ ಕೂತ್ಕೊಳ್ರಿ. ಇನ್ನು ಮುಂದಿನ ಕಾರ್ಯಕ್ರಮವನ್ನ ನಮ್ಮ ಪರಮ ಪೂಜ್ಯರು ನಡೆಸಿಕೊಡ್ತಾರೆ.